ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಸಮಸ್ತ ಸಂಸಾರದ ಅತ್ಯಂತ ಶ್ರೇಷ್ಠ ವಸ್ತು, ವ್ಯಕ್ತಿ, ಶಕ್ತಿ ಎಂದರೆ ರಾಮ. ಅದಕ್ಕಿಂತ ಮಿಗಿಲಿಲ್ಲ, ಅದಕ್ಕಿಂತ ಹಿರಿದಿಲ್ಲ, ಅದಕ್ಕಿಂತ ಚೆಲುವಿಲ್ಲ, ಅದಕ್ಕಿಂತ ಸೊಗವಿಲ್ಲ. ಅದಕ್ಕೆ ರಾಮನೆಂದು ಹೆಸರು. ಈ ಜಗದ ಮೊದಲ ಶಕ್ತಿ ಅದು, ಈ ಜಗದ ಒಳಗಿನ ಶಕ್ತಿ ಅದು, ಈ ಜಗದ ಕೊನೆಯ ಶಕ್ತಿ ಇದು. ಜಗತ್ತಿನ ಪ್ರಥಮ ಬಿಂದು, ಮಧ್ಯಬಿಂದು, ಅಂತ್ಯಬಿಂದು ಎಲ್ಲ ಅದು. ಅಂತಹ ಜಗದ ಸರ್ವೋತ್ಕೃಷ್ಟ ಶಕ್ತಿ ವಸ್ತು ನಮ್ಮೆಲ್ಲರ ಒಳಗಿದೆ, ನಾವು ಒಬ್ಬೊಬ್ಬರ ಒಳಗಿದೆ. ಹಾಗಾಗಿ ನಾವ್ಯಾರೂ ಕಡಿಮೆ ಅಲ್ಲ, ನಾವ್ಯಾರೂ ಅಲ್ಪ ಅಲ್ಲ, ನಾವ್ಯಾರೂ ಬಡವರಲ್ಲ. ನಮ್ಮೊಳಗೆ ನಿಧಿ ಇದೆ, ಆನಂದದ ನಿಧಿ ಇದೆ, ಚೈತನ್ಯದ ನಿಧಿ ಇದೆ. ಅದನ್ನೇ ರಾಮ ರಾಮ ಎನ್ನುವ 2 ಅಕ್ಷರದಲ್ಲಿ ಕಂಡವರು ಕರೆದರು. ಆ ರಾಮನೆಂಬ ಒಳಿತಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಮಿಸಿ ಅದು ನಮ್ಮೆಲ್ಲರೊಳಗೆ ಉದ್ದೀಪಿತವಾಗಲಿ, ನಮ್ಮೆಲ್ಲರ ಬದುಕನ್ನು ಬೆಳಗಲಿ ಎನ್ನುವ ಆಶಂಸೆಯ ಜೊತೆಗೆ ಚಾತುರ್ಮಾಸ್ಯದ ಈ ದಿನದ ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ತುಂಬಿದೆ ಸಭೆ, ಹೊರಗಡೆ ಹಾಗಿಲ್ಲ, ಹೊರಗಡೆ ರಸ್ತೆಗಳು ಖಾಲಿ ಇದ್ದಾವೆ. ಬೇರೆ ಎಲ್ಲೂ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇಲ್ಲ. ನಡೆದರೆ ಘರ್ಷಣೆಯ ಗಲಾಟೆ ಅಂಥದ್ದು ಮಾತ್ರ ನಡೀತಾ ಇರುವಂಥದ್ದು. ಆದರೆ ಇದರ ಮಧ್ಯೆ ಒಂದಿಷ್ಟು ಪ್ರದೇಶದಲ್ಲಿ ಬೆಳಕಿದೆ, ಒಂದಿಷ್ಟು ಪ್ರದೇಶದಲ್ಲಿ ನೆಮ್ಮದಿ ಇದೆ, ಸಂತೋಷ ಇದೆ. ನೋಡಿ, ಅದನ್ನು ಹೀಗೆ ಹೇಳ್ಬೋದು ಬೇಕಿದ್ರೆ, ಎಲ್ಲ ಕಡೆ ಕಲಿಯುಗ, ಒಂದಿಷ್ಟು ಜಾಗದಲ್ಲಿ ಕೃತಯುಗ, ಇಲ್ಲಿ ಮಾತ್ರ ಕೃತಯುಗ. ಒಂದಿಷ್ಟೇ ಪ್ರದೇಶದಲ್ಲಿ ರಾಮರಾಜ್ಯ, ಒಂದಿಷ್ಟೇ ಪ್ರದೇಶದಲ್ಲಿ ಬೆಳಕು, ಮತ್ತೆಲ್ಲ ಕಡೆ ಕತ್ತಲೆ ಇದೆ, ಕ್ಷೋಭೆ ಇದೆ. ಹಾಗಾಗಿ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ಹೊರಗಡೆ ಬಂದ್, ಇಲ್ಲಿ ಬಂಧ. ನಮಗೂ ನಮ್ಮ ನಿಮ್ಮ ಬಂಧ, ಗುರು ಶಿಷ್ಯರ ಬಂಧ, ಶಿಷ್ಯರುಗಳ ನಡುವೆ ಪರಸ್ಪರ ಬಂಧ, ಗುರು ಮತ್ತು ದೇವರ ಬಂಧ. ಮಠವೆಂದರೆ ಹಾಗೆ. ನಿಜವಾಗಿ ಬಂಧದಿಂದ ಬಿಡುಗಡೆಗೊಳಿಸುವಂಥದ್ದು ಮಠ ಅಂದರೆ, ಗುರು ಅಂದರೆ ಅದಿರುವುದೇ ಬಂಧದಿಂದ ಬಿಡುಗಡೆಗೊಳಿಸುವುದಕ್ಕೆ. ಆದರೆ ಉಳಿದೆಲ್ಲ ಬಂಧಗಳಿಂದ ಬಿಡುಗಡೆಗೊಳ್ಳಬೇಕಾದರೆ ಕೆಲವು ಬಂಧಗಳು ಬೇಕಾಗ್ತವೆ. ಗುರುವಿಗೂ ದೇವರಿಗೂ ಬಂಧ, ಗುರುವಿಗೂ ಶಿಷ್ಯನಿಗೂ ಬಂಧ, ಶಿಷ್ಯರ ನಡುವೆ ಪರಸ್ಪರ ಬಂಧ. ಇಷ್ಟೆಲ್ಲ ಇದ್ದರೆ ರಾಮ ಬಂಧ ಅಲ್ಲಿಗೆ. ಅಂಥ ವಾತಾವರಣದಲ್ಲಿ ಹೊರಗೆಲ್ಲ ಬಿಗುವಿದೆ, ಇಲ್ಲಿ ನಗುವಿದೆ ಎನ್ನುವ ವಾತಾವರಣದಲ್ಲಿ ನಾವೆಲ್ಲ ಇದ್ದೇವೆ. ಮತ್ತೆ ಅದನ್ನೇ ಮಾತನಾಡಬೇಕಂತೆ. ಏನನ್ನ ನಾನೇಕೆ ಹೀಗೆ? ಚಾತುರ್ಮಾಸ್ಯದಲ್ಲಿ ಆರಂಭದ ಯಾವುದೋ ಒಂದು ದಿನ ಇದು ಶುರುವಾಯಿತು, ಇದ್ದಕ್ಕಿದ್ದಾಗ ನಾನೇಕೆ ಹೇಗೆ ಅದು ಮುಂದುವರೆದಿದೆ. ಇಂದು ಕೂಡ ಮತ್ತದೇ ಪ್ರಶ್ನೆ, ನಾನೇಕೆ ಹೀಗೆ? ಅದಕ್ಕೆ ಒಂದೊಂದು ದಿನ ಒಂದೊಂದು ಕಥೆ, ಇನ್ನೊಂದು ಕಥೆಯನ್ನು, ಅದು ಈ ಆಶ್ರಮ ಭಿಕ್ಷು ಆಶ್ರಮ. ಯಾರಾದರೂ ಭಿಕ್ಷೆ ಹಾಕಿದರೆ ಇಲ್ಲಿ ಆಹಾರ ಇರುವಂಥದ್ದು, ಬಟ್ಟೆ ಇರುವಂಥದ್ದು. ಹಾಗಾಗಿ ಇಂದು ಭಿಕ್ಷೆ ನಮಗೇನು ಸಿಕ್ಕಿದೆಯೋ
ಅದನ್ನು ನಿಮ್ಮ ಜೊತೆಗೆ ನಾವು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಬ್ಬರು ಗೆಳೆಯರಿದ್ದರು, ಇಬ್ಬರು ಮಡಿಕೆ ಮಾಡುವವರು, ಕುಂಬಾರರು. ಒಬ್ಬ ಸ್ವಲ್ಪ ಹಿರಿಯ, ಇನ್ನೊಬ್ಬ ಸ್ವಲ್ಪ ಕಿರಿಯ. ಆ ಹಿರಿಯ ಅವನ ವೃತ್ತಿ ಕೌಶಲದಲ್ಲೂ ಕೂಡ ಹಿರಿಯ ಅಂತ, ಅನುಭವ ಮತ್ತು ಪ್ರತಿಭೆ ಅವನಿಗೆ ಹೆಚ್ಚಿತ್ತು. ಹಾಗಾಗಿ ಇಬ್ಬರೂ ಮಡಿಕೆ ಮಾಡೋರೇ ಆದರೂ, ಇಬ್ಬರೂ ಚೆನ್ನಾಗೇ ಮಡಿಕೆ ಮಾಡಿದರು, ಇಬ್ಬರು ಗಟ್ಟಿಯಾಗಿ ಮಡಿಕೆ ಮಾಡಿದರು. ಆ ಹಿರಿಯ ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದ, ಅದರಲ್ಲಿ ಕಲೆಗಾರಿಕೆ ಜಾಸ್ತಿ ಇತ್ತು. ಆತ ಮಾಡಿದ ಮಡಿಕೆಗಳಲ್ಲಿ ಸೌಂದರ್ಯ, ಶೋಭೆ ಜಾಸ್ತಿ ಇತ್ತು. ಒಂದು ದಿನ ಇಬ್ಬರು ಸಂತೆಗೆ ಹೋಗ್ತಾರೆ. ಸಂತೆಯಲ್ಲಿ ಒಬ್ಬ ಜಮೀನ್ದಾರ ಭೇಟಿಯಾಗ್ತಾನೆ. ಭಾರಿ ಜಮೀನ್ದಾರ, ಬಹಳ ದೊಡ್ಡ ಶ್ರೀಮಂತ. ಕಾಲಿಂದ ತಲೆವರೆಗೆ ಬಂಗಾರ, 10 ಬೆರಳಲ್ಲಿ ಉಂಗುರ, ಕೊರಳಲ್ಲಿ ಕೆಜಿಗಟ್ಟಲೆ ತೂಕದ ಚಿನ್ನದ ಹಾರ, ಹೀಗೆ ಭಾರಿ, ನೀವು ಕಲ್ಪನೆ ಮಾಡ್ಕೊಳ್ಳಿ ಅದನ್ನು. ಅಂತಹ ದೊಡ್ಡ ಜಮೀನ್ದಾರ ಭೇಟಿಯಾಗ್ತಾನೆ. ಆತನದೊಂದು ಗತ್ತು. ಯಾರು ನೀವು? ನಾವಿಬ್ಬರು ಕುಂಬಾರರು. ಓ, ಮಡಿಕೆ ಮಾಡೋರಾ? ಆಗಲಿ, ನಾನು ಮೆಚ್ಚುವಂಥ ಮಡಿಕೆ ಮಾಡಿ ನನಗೆ ತಂದು ಕೊಟ್ರೆ ನಿಮ್ಮ ತೂಕದಷ್ಟು ದುಡ್ಡು ಕೊಡ್ತೇನೆ, ತಂದು ಕೊಟ್ಟವನು ತೂಕದಷ್ಟು ದುಡ್ಡು ಕೊಡ್ತೇನೆ ಅಂತ ಅವನು ಹೇಳ್ತಾನೆ. ಇಬ್ಬರಿಗೂ ತುಂಬ ಸಂತೋಷ ಆಯಿತು, ಒಳ್ಳೆ ಅವಕಾಶ. ಯಾಕೆಂದರೆ ಮಡಿಕೆ ಮಾರಿ ಬರೋ ದುಡ್ಡೆಷ್ಟು, ಅದರಲ್ಲಿ ಭಾಳ ಸಮೃದ್ಧ ಜೀವನ ನಡೆಸೋಕ್ಕೆ ಒಂದು ಸಾಧ್ಯ ಇಲ್ಲ, ಅಲ್ಲಿಂದ ಅಲ್ಲಿಗೆ. ಸರಿ, ಇಬ್ಬರು ತಮ್ಮ ತಮ್ಮ ಮನೆಗೆ ಬಂದರು, ಮಡಿಕೆ ಮಾಡೋಕ್ಕೆ ಶುರು ಮಾಡಿದರು. ಆ ಹಿರಿಯ ಕುಂಬಾರ ಏನಿದ್ದ, ಅವನು ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಮಡಿಕೆ ಮಾಡ್ತಾ ಇದ್ದ. ಆದರೆ ಇನ್ನೊಬ್ಬನಿಗೆ ನೆಮ್ಮದಿ ಇಲ್ಲ. ಅವನಿಗೆ ತನ್ನ ಯೋಚನೆಗಿಂತ ಹೆಚ್ಚು ಆ ಮತ್ತೊಬ್ಬನ ಬಗ್ಗೆ ಯೋಚನೆ. ಯಾಕೆ ಅಂದರೆ ಏನೇ ಆದರೂ ಆ ತೂಕದಷ್ಟು ದುಡ್ಡು ಸಿಗುವುದು ಅವನಿಗೆ ಹೇಗಿದ್ದರು ಅಂತ, ತನಗಲ್ಲ ಅಂತ ಅವನ ಸಮಸ್ಯೆ. ಅವನ ಮಡಿಕೆ ಚೆನ್ನಾಗಿರ್ತದೆ, ಯಾಕೆಂದರೆ ಅವನ ಪ್ರತಿಭೆ ಅಂಥದ್ದು, ಅವನ ಅನುಭವ ಅಂಥದ್ದು. ನಿಸ್ಸಂಶಯ ನಾವಿಬ್ಬರೂ ಮಡಿಕೆ ಮಾಡಿ ತಗೊಂಡು ಹೋದರೆ ನನ್ನ ಮಡಿಕೆ ನಿವಾರಿಸಿ ಒಗಿತಾನವನು, ಆ ಮಡಿಕೆ ತಗೊಂಡು ಮೆಚ್ಚಿಕೊಂಡು ಅವನಿಗೆ ಬಹುಮಾನ ಕೊಡ್ತಾನೆ. ಏನು ಮಾಡಲಿ? ಬಹುಮಾನ ಬರಬೇಕು, ಬಹುಮಾನ ನನಗೆ ಬರಬೇಕು, ಬಹುಮಾನ ನನಗೇ ಬರಬೇಕು, ಬಹುಮಾನ ಅವನಿಗೆ ಬರಬಾರ್ದು. ಅದು ಹೀಗೆ ಹೋಗ್ತದೆ ಅಂತ ಯೋಚನೆಗಳು ಹೋಗೋ ಕ್ರಮ ಹೇಗೆ ಅಂದರೆ, ಆ ಸ್ವಾರ್ಥ ಹೇಗಿರ್ತದೆ ಅಂದರೆ, ನನಗೇ ಬರಬೇಕು ಮತ್ತು ಆತನಿಗೆ ಬರಬಾರ್ದು, ಇನ್ನೊಬ್ಬನಿಗೆ ಬರಬಾರ್ದು. ಇದಕ್ಕೆ ಹೆಸರು ಅಸೂಯೆ, ಮತ್ಸರ, ಈರ್ಷ್ಯೆ. ಆ ಎಲ್ಲ ಸಂಸ್ಕೃತ ಹೆಸರಿಗಿಂತ ಕನ್ನಡ ಹೆಸರು ಜೋರಾಗಿದೆ. ಇನ್ನು ಹೊಟ್ಟೆ ಕಿಚ್ಚು, ಹೊಟ್ಟೆಯಲ್ಲಿ ಕಿಚ್ಚು ಅಂತ, ಬೆಂಕಿ ಹೊಟ್ಟೆಯಲ್ಲಿ. ಸ್ವಲ್ಪ ಖಾರ ತಿಂದಿದ್ದು ಜಾಸ್ತಿ ಆದರೆ ಹೊಟ್ಟೆ ಕಿಚ್ಚಾಗ್ತದೆ, ಯಾವಾಗಲೂ ಹೊಟ್ಟೆಯಲ್ಲಿ ಬಿಸಿ ಬರ್ತದೆ, ಬೆಂಕಿ ಬರ್ತದೆ. ಅದಾದರೂ ಒಪ್ಪಿಗೆ ಅಂತ. ಯಾಕೆಂದರೆ ಅದು ನಮಗೇ ಸಂಬಂಧಪಟ್ಟಿದ್ದು, ನಮ್ಮ ಹೊಟ್ಟೆ ಒಳಗೆ ಏನೋ ಹೆಚ್ಚು ಕಡಿಮೆ ಆಗುವಂಥದ್ದು. ಇದು ಹಾಗಲ್ಲ. ಹೊಟ್ಟೆ ಕಿಚ್ಚು ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾದರೆ ಇಲ್ಲಿ ಕಿಚ್ಚು ಬರೋದು ಅಂದರೆ ಏನು ಅರ್ಥ ಅದಕ್ಕೆ? ಅದು ಕೃತ್ರಿಮ, ಅದು ನಿಜ ಅಲ್ಲ ಅಂತ. ಈ ನಮಗೆ ಏನಾದರೂ ತೊಂದರೆ ಆದಾಗ ನಮಗೆ ನೋವಾದರೆ ವಿಷಯ ಬೇರೆ, ಆದರೆ ಇನ್ನೊಬ್ಬನ ಉತ್ಕರ್ಷವನ್ನು ಕಂಡು ನೋವಾಗೋದು ಇದೆಯಲ್ಲ, ಅದು ಸಹಜವಾದ್ದಲ್ಲ. ಅದು ಮಾಯೆ, ಅದು ಮೋಸ, ಅದು ಸಾಪೇಕ್ಷ, ಸಹಜ ಅಲ್ಲದು. ನಿದ್ದೆ ಬರಲಿಲ್ಲ ರಾತ್ರಿ, ಮಲಗಲಾರದೆ ಎದ್ದ. ಮನೆ ಒಳಗಿರಲಾರದೆ ಹೊರಗೆ ಬಂದ. ಅವನ ಕಾಲುಗಳಿಗೆ ಮಿದುಳು ಹೇಳುತ್ತೋ ಇಲ್ಲೋ ಗೊತ್ತಿಲ್ಲ, ಸೀದಾ ಹೋಗಿದ್ದು ಸ್ನೇಹಿತನ ಮನೆಗೆ, ಆ ಹಿರಿಯ ಕುಂಬಾರನ ಮನೆಗೆ. ಕಳ್ಳರ ಹಾಗೆ ಯಾರಿಗೂ ಗೊತ್ತಾಗದ ಹಾಗೆ ಅವನ ಮನೆ ಒಳಗೆ ಪ್ರವೇಶ ಮಾಡ್ತಾನೆ. ಮಡಿಕೆ ಮಾಡಿದ್ನಲ್ಲ ಅವನು ಗೆಳೆಯ, ಅಲ್ಲಿಗೆ ಹೋಗ್ತಾನೆ ಸೀದಾ. ಉದ್ದೇಶ ಏನು ಅಂದರೆ, ಹೇಗೂ ಚಂದದ ಮಡಿಕೆ ಮಾಡಿಟ್ಟಿರ್ತಾನೆ, ಅದರಲ್ಲೇನು ಸಂಶಯ ಇಲ್ಲ.
ಒಂದೊಂದು ತೂತು ಕೊರೆದು ಬಂದುಬಿಡ್ತಾನೆ ಅದರಲ್ಲಿ. ಬೆಳಗ್ಗೆ ಅಷ್ಟು ಬೇಗ ಸರಿ ಮಾಡಿ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವನು ನೋಡೋದು ಇಲ್ಲ, ತಗೊಂಡು ಹೋಗ್ತಿರ್ತಾನಷ್ಟೇ. ನನ್ನ ಮಡಿಕೆಗೆ ತೂತಿಲ್ಲ ಅಂತ ಸುಮಾರು ಜನ ಹಾಗೆ ಅಂದ್ಕೊಂಡಿದ್ದಾರೆ. ನನ್ನ ಮಡಿಕೆಗೆ ಮಾತ್ರ ತೂತಿಲ್ಲ, ಮತ್ತೆಲ್ಲ ಮಡಿಕೆಗೆ ತೂತು ಅಂತ. ಹಾಗೆ ನನ್ನ ಮಡಿಕೆಗೆ ಹೇಗೂ ತೂತಿಲ್ಲ, ಹಾಗೆ ಅದನ್ನೇ ಜಮೀನ್ದಾರ ಮೆಚ್ಚೋದು ಅನಿವಾರ್ಯ ಆಗ್ತದೆ. ಇದು ಎಷ್ಟೇ ಚೆನ್ನಾಗಿದ್ರು ಕೂಡ ತೂತು ಮಡಿಕೆ, ತೂತು ಕೂಡ ಆಗಿದ್ದರಿಂದ ಅದು ತಿರಸ್ಕರಿಸ್ತಾನೆ. ಈ ಭಾವನೆಯಲ್ಲಿ ಅದಕ್ಕೆ ತೂತು ಮಾಡಬೇಕು ಅಂತ, ರಂಧ್ರ ಮಾಡಬೇಕು ಅಂತ ಕೈಗೆ ತಗೊಳ್ತಾನೆ. ಈಗಲೇ ರಂಧ್ರ ಇದೆ ಅದರಲ್ಲಿ. ಏನಾಶ್ಚರ್ಯ, ಈಗಲೇ ಸ್ವಲ್ಪ ಒಡೆದಿದೆ, ಸ್ವಲ್ಪ ರಂಧ್ರ ಇದೆ. ಅದನ್ನು ಕೆಳಗಿಟ್ಟ, ಮತ್ತೊಂದು ಮಡಕೆ ಕೈಗೆತ್ಕೊಂಡ, ಅದು ಸ್ವಲ್ಪ ಒಡೆದಿದೆ. ಇನ್ನೊಂದು ತಗೊಂಡು ನೋಡ್ತಾನೆ, ಅದು ಒಡೆದಿದೆ. ಇನ್ನೊಂದೇನು 11 ತಗೊಂಡು ನೋಡಿದ್ರು ಕೂಡ ಎಲ್ಲ ಒಡೆದಿದೆ. ಎಲ್ಲ ಒಂದು ಕಡೆ ಮುಕ್ಕು, ಪ್ರತಿಯೊಂದರಲ್ಲಿ ಕೂಡ. ದಿಗ್ಭ್ರಾಂತನಾಗಿದ್ದಾನೆ. ಏನಪ್ಪ ಇದು, ಯಾರು ನನಗಿಂತ ಮುಂಚೆ ಬಂದೇನಾದ್ರು ಮಾಡಿದ್ರ, ನನಗಿಂತ ಬುದ್ಧಿವಂತರಿದ್ದಾರ, ನನಗಿಂತ ದೊಡ್ಡ ಕಳ್ಳರಿದ್ದಾರ, ನನಗಿಂತ ಹೆಚ್ಚಿನ ಹೊಟ್ಟೆ ಕಿಚ್ಚಿನವ್ರು ಇದ್ದಾರ, ನಾನು ಸೋತನ ಹೊಟ್ಟೆ ಕಿಚ್ಚಿನ ಸ್ಪರ್ಧೆಯಲ್ಲಿ ಅಂತ ಅವನು ಯೋಚನೆ ಮಾಡ್ತಾ ಇರೋ ಹೊತ್ತಲ್ಲೇ ಅವನ ಗೆಳೆಯ ಪ್ರತ್ಯಕ್ಷ ಆಗ್ತಾನೆ, ಕುಂಬಾರ ಪ್ರತ್ಯಕ್ಷ ಆಗ್ತಾನೆ. ನಂಗೆ ಗೊತ್ತು ನೀನು ಯಾಕೆ ಬಂದಿದ್ದೀ ಇಲ್ಲಿಗೆ ಅಂತ ಅದ ಹೇಳ್ತಾನೆ. ನಂಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ, ಅದಕ್ಕೆ ನೀನು ಮಾಡೋಕ್ಕಿಂತ ಮುಂಚೆ ನಾನೇ ಆ ಕೆಲಸ ಮಾಡಿದ್ದೇನೆ. ಅಪ್ರತಿಭನಾಗಿ ಅವಾಕ್ಕಾಗಿ ನಿಂತನಂತೆ. ಅರೆ ನೀನೇ ಮಾಡ್ತೀಯ ಇದನ್ನ, ನೀನು ಯಾಕೆ ಮಾಡ್ತೀಯ? ನಿನಗೆ ಬಹುಮಾನ ಬರಬೇಕಲ್ಲ, ಮತ್ತು ನಿನಗೆ ನನಗೆ ದುಡಿಯೋ ಶಕ್ತಿ ಇದೆ, ದುಡ್ಡು ಕೊಡುತ್ತೇನೆ ನಾನು. ಹತ್ತು ಮಡಿಕೆ ಬದಲು 100 ಮಡಿಕೆ ಮಾಡ್ತಾನೆ ನಾನು, ದೇವರು ಕೊಡ್ತಾನೆ ನನಗೆ. ಆದರೆ ನೀನು ಹಾಗಲ್ವಲ್ಲ ಪಾಪ, ನಿನಗೆ ಬರಲಿ. ಈ ಕಥೆ ಇಷ್ಟೇ. ನಮ್ಮ ಜೀವನದಲ್ಲಿ ನಾವು ನೋಡಬೇಕು, ನಾವೆಲ್ಲ ಕುಂಬಾರರೇ, ಅದಲ್ಲದವ್ರು ನಾವು ಯಾರೂ ಅಲ್ಲ. ಈ ದೇಹವೇ ಕುಂಭ, ದೇಹವೇ ಮಡಿಕೆ. ಅದರೊಳಗಿನ ಮನಸ್ಸು ಯಾವುದು, ಇವನದ್ದ ಅವನದ್ದ, ಯಾವ ಮನಸ್ಸು ನಮ್ಮೊಳಗಿದೆ? ಸಂತೋಷ ಎಲ್ಲರಿಗೂ ಬೇಕು, ಸಂತೋಷ ಯಾರಿಗೂ ಬೇಡ ಹೇಳಿ? ಆದರೆ ಸಂತೋಷದ ದಾರಿ ಯಾವುದು? ನಮ್ಮ ಉತ್ಕರ್ಷ ಸಂತೋಷದ ದಾರಿಯ, ಅಥವಾ ಇನ್ನೊಬ್ಬನ ಧ್ವಂಸವ ಸಂತೋಷದ ದಾರಿ? ಅಷ್ಟೇ ಇರುವಂಥದ್ದು. ಎರಡೇ ಬಗೆಯ ಮನೋಭಾವಗಳು ಜಗತ್ತಲ್ಲಿದ್ದಾವೆ. ಉತ್ಕರ್ಷದಿಂದ ಸಂತೋಷ, ಅವರಿಗೆ ದೇವತೆಗಳು ಅಂತ ಹೆಸರು, ಅಂಥ ಮನುಷ್ಯರಿಗೆ ದೇವಮಾನವರು ಅಂತ ಹೆಸರು. ಅವರು ತಾವು ಉತ್ಕರ್ಷ ಹೊಂದ್ತಾರೆ, ಅದಕ್ಕಿಂತ ಹೆಚ್ಚು ಪರಡ ಉತ್ಕರ್ಷವನ್ನು ಕಂಡು ಸಂತೋಷ ಪಡ್ತಾರೆ. ಅವನು ಹೇಳಿದ್ನಲ್ಲ, ನಂಗೆ ದುಡಿಯೋ ಶಕ್ತಿ ಇದೆ, ಬಹುಮಾನ ನಿಂಗೆ ಬರಲಿ ಅಂತ ತಾನು ಮಾಡಿದ ತನ್ನ ಕೈಗೂಸೋದು, ಅವನು ಮಗುವುದು ಆ ಮಡಿಕೆ ಅಂದರೆ ಕೈಯಾರೆ ಒಡೆದು ನಿನಗಿರಲಿ ಬಹುಮಾನ ಅಂತಂದಲ್ಲ, ಇಂಥವರು ದೇವಮಾನವರು ಅಂತ. ಇವರ ಸಂತೋಷ ಪರಾವಲಂಬಿ ಅಲ್ಲ. ಇನ್ನೊಬ್ಬ ಒಳ್ಳೆಯದಾದರೆ ಕಡಿಮೆ ಸಂತೋಷ, ಕೆಟ್ಟದ್ದಾದರೆ ಜಾಸ್ತಿ ಸಂತೋಷ, ಆ ತರಹ ಇನ್ನೊಬ್ಬರನ್ನ ಅವಲಂಬಿಸಿಲ್ಲ ಅದು ಆತ್ಮಾವಲಂಬಿ, ಆತ್ಮನಿರ್ಭರ ಆ ಸಂತೋಷ. ನಿಜವಾದ ಸಂತೋಷ. ಸಂತೋಷ ಅಂದರೆ ನಮ್ಮ ಆತ್ಮವಂತೆ. ವೇದಾಂತ ಹೇಳೋದಷ್ಟೇ. ನೀವು ವೇದಾಂತ ಅಧ್ಯಾತ್ಮ ಅಂದರೆ ಏನೋ ಭಯಂಕರ ಅರ್ಥ ಆಗದಿರೋದು ಅಂತ ಅಂದ್ಕೊಳ್ಬೇಡಿ. ನಾವೇನು ಖುಷಿ ಅನುಭವಿಸ್ತೇವೆ ಅದು ನಮ್ಮ ಮೂಲ ಸ್ವರೂಪ, ಅದೇ ನಮ್ಮ ಆತ್ಮ ಅಂತ ವೇದಾಂತ ಹೇಳ್ತಾ ಇರೋದಷ್ಟೇ. ನಾವೇನು ಖುಷಿ ಪಡ್ತಾ ಇದ್ದೇವೆ ಅದೇ ನಮ್ಮ ಒರಿಜಿನಾಲಿಟಿ ಅಂತ. ಆದರೆ ನಾವೀಗ ಎಷ್ಟು ಖುಷಿ ಪಡ್ತಾ ಇದ್ದೀವೋ ಅದು ನಮ್ಮ ಒರಿಜಿನಾಲಿಟಿ ಒಂದು ಸಣ್ಣ ಬಿಂದು ಮಾತ್ರ. ಒಳಗಡೆ ದೊಡ್ಡ ಸಾಗರವೇ ಇದೆ, ದೊಡ್ಡ ನಿಧಿಯೇ ಇದೆ, ಅದನ್ನು ನೋಡು ಅಂತ ಹೇಳಿತು ವೇದಾಂತ ಅಷ್ಟೇ. ಅದನ್ನು ಆವಿಷ್ಕರಿಸು, ಇದೇ ಒಳಗೆ ಅದು, ಅದರ ಮೇಲಿರುವ ತೆರೆ ಏನು ತೆರೆ. ನಿಜಕ್ಕೂ ಸಂತೋಷ ಪಡಲಿಕ್ಕೆ ಬೇರೆ ಸಂಗತಿಗಳು ಬೇಕಾಗಿಲ್ಲ. ನೋಡಿ, ನಮ್ಮ ಅಕ್ಕಪಕ್ಕ 2 ಮಕ್ಕಳು ಕೂತ್ಕೊಂಡಿದ್ದಾರೆ. ಈ ಮಕ್ಕಳಿಗೆ ಸಂತೋಷ ಪಡೋದಕ್ಕೆ ಬೇರೆ ಏನು ಬೇಡ. ಅವರ ಸ್ವರ ಇದೆ, ಅವರ ಹೃದಯದಲ್ಲಿ ರಾಗ ಇದೆ.
ಸಾಕು. ಬೆಳಗಿನ ಜಾವ 4 ಗಂಟೆಗೋ 5 ಗಂಟೆಗೋ ಅವರು ಮಾತ್ರವೇ ಕೂತ್ಕೊಂಡು ಶ್ರುತಿಯಲ್ಲಿ ಸ್ವರವನ್ನು ಲೀನ ಮಾಡಿ ಅವ್ರು ಹಾಡ್ತಾ ಇದ್ರೆ ಅವ್ರ ಸಂತೋಷಕ್ಕೆ ಇದು ಯಾವ ಸಂತೋಷ ಕೂಡ ಎಣೆಯಲ್ಲ ಅಂತ. ದೇವರು ಹೀಗೆ ಕೊಟ್ಟಿದ್ದಾನೆ ನಮಗೆ. ಸಂತೋಷಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ನಮ್ಮೊಳಗೆ ಇಟ್ಟಿದ್ದಾನೆ ಭಗವಂತ. ಅದು ಪರಾವಲಂಬಿ ಅಲ್ಲ. ಅದರಲ್ಲಿಯೂ ಕೂಡ ಪರನ ದುಃಖ ಅದನ್ನು ಹೋಲಿಸ್ಕೊಂಡು ನಮ್ಮ ಸಂತೋಷ ಬರಬೇಕಾಗಿಲ್ಲ. ಕೃತ್ರಿಮ ಅದು ಸಹಜ ಅಲ್ಲ. ಒಂದು ವೇಳೆ ಬರೋದಾದರೆ ಇನ್ನೊಬ್ಬನ ಸಂತೋಷದಿಂದ ನಮಗೆ ಸಂತೋಷ ಬರಬೇಕು. ಸಂತೋಷವೇ ಸಂತೋಷದ ಮರಿ ಹಾಕಬೇಕು. ಅವಾಗ ಸಹಜ ತಾನೆ. ಗೋವಿನ ಹೊಟ್ಟೆಯಲ್ಲಿ ಗೋವಿನ ಕರು ಹುಟ್ಟಿದ್ರೆ ಸಹಜ, ಗೋವಿನ ಹೊಟ್ಟೆಯಲ್ಲಿ ನರಿ ಹುಟ್ಟಿದ್ರೆ ಸಹಜವಾ? ಹೇಳಿ, ಸಹಜವಾದು. ಹಾಗೆ ಸಂತೋಷದಿಂದ ಸಂತೋಷ ಹುಟ್ಟಬೇಕು. ಒಬ್ಬನ ನಗುವನ್ನು ನೋಡಿ ಮತ್ತೊಬ್ಬನಲ್ಲಿ ನಗು ಬರಬೇಕು. ಒಬ್ಬನ ಖುಷಿ ನೋಡಿ ಮತ್ತೊಬ್ಬನಿಗೆ ಖುಷಿ ಬರಬೇಕು. ಅದು ನಿಜವಾದ್ದು. ಒಬ್ಬನ ದುಃಖ ನೋಡಿ ಮತ್ತೊಬ್ಬನಿಗೆ ಸಂತೋಷ ಆಗತ್ತೆ ಅಂತಾದರೆ ಅದು ಕೃತ್ರಿಮ. ಅದು ಸಿಂಹದ ಹೊಟ್ಟೆಯಲ್ಲಿ ಎಮ್ಮೆ ಹುಟ್ಟಿದೆ, ಅದರ ಅರ್ಥ ಅಷ್ಟೇ. ಅದು ಬೇರೆ, ಇದು ಬೇರೆ. ತೆಂಗಿನ ಮರದಲ್ಲಿ ವಿಷದ ಕಾಯಿ ಬೆಳೆದಿದೆ ಅಂತ. ಹಾಗಾಗಿ ಇಲ್ಲೇ ನಾವು ವಿಶ್ಲೇಷಣೆ ಮಾಡೋಕ್ಕಿರುವಂಥದ್ದು. ಸಂತೋಷವನ್ನು ಹುಡುಕದೇ ಇರೋರು ಇಲ್ಲ, ಸಂತೋಷವನ್ನು ಆಶ್ರಯಿಸ್ತಾ ಇರೋರು ಇಲ್ಲ. ಅದು ಸಂಸಾರಿ ಆಗಿರ್ಬೋದು, ಸಂತನಾಗಿರ್ಬೋದು, ಎಲ್ಲರೂ ಸಂತೋಷವನ್ನೇ ಹುಡುಕ್ತಾ ಇರೋವಂಥವ್ರು. ಈ ಜಗತ್ತಿನ ಪ್ರತಿಯೊಂದು ಜೀವವೂ ಕೂಡ ಸಂತೋಷವನ್ನು ಹುಡುಕ್ತಾ ಇದೆ. ಈ ಕಥೆ ಏನನ್ನು ಹೇಳ್ತಾ ಇದೆ ಅಂದರೆ, ಸಂತೋಷವನ್ನು ಎಲ್ಲಿಂದ ಹುಡುಕ್ತಾ ಇದೆಯೇ, ಸಂತೋಷವನ್ನು ಹೇಗೆ ಹುಡುಕ್ತಾ ಇದೆಯೇ, ಹೇಗೆ ಸಂಪಾದನೆ ಮಾಡೋ ಪ್ರಯತ್ನ ಮಾಡ್ತಾ ಇದೆಯೇ. ನಿನ್ನ ಸಂತೋಷ ಅದು ಯಾವುದೋ ಧ್ವಂಸವನ್ನು ನಾಶವನ್ನು ಅವಲಂಬಿಸಿದ್ರೆ ತಪ್ಪು ತಿಳಿತಾ ಇದೆಯಾ ನೀನು. ನಿಜವಾದ ಸಂತೋಷ ಅಲ್ಲದು. ಒಂದಿನ ದುಃಖ ಪಡಬೇಕಾಗತ್ತೆ ನೀನು ಕೂಡ ಜಾಸ್ತಿ. ದುಃಖದ ಮರಿಯನ್ನೇ ಹಾಕತ್ತೆ. ಅದಕ್ಕೆ ಸಂತೋಷದ ಅಂಗಿ ಹಾಕ್ಬೋದು ಅಷ್ಟೇ ಹೊರತು, ಸಂತೋಷದ ಮೇಕಪ್ ಮಾಡ್ಬೋದು ಅಷ್ಟೇ ಹೊರತು, ಒಳಗಿರೋದು ದುಃಖವೇ, ಬೇರೆ ಏನೂ ಅಲ್ಲ. ಆ ಯೋಚನೆ ಬಿಟ್ಟುಬಿಡು ಅಂತ ಯೋಚನೆ ಇದ್ದರೆ ಬಿಟ್ಟುಬಿಡು ಅದನ್ನು. ಹಾಗೆ ಬರೋದೇ ಇಲ್ಲ. ಧ್ವಂಸದಿಂದ ಧ್ವಂಸವೇ, ನಾಶದಿಂದ ನಾಶವೇ. ಬೆಂಕಿಯನ್ನು ನೀರಿಂದ ಆರಿಸ್ಬೋದು, ಬೆಂಕಿಯನ್ನು ಬೆಂಕಿಯಿಂದ ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ 2 ಕುಂಬಾರರ ಮನಸ್ಥಿತಿ ಇದೆಯಲ್ಲ, ಅಲ್ಲಿ ನಾನೇಕೆ ಹೀಗೆ ಅನ್ನೋ ಪ್ರಶ್ನೆಯೂ ಇದೆ, ಉತ್ತರವೂ ಇದೆ. ಆ ಕಿರಿಯ ಕುಂಬಾರ ಪ್ರತಿಭೆಯಲ್ಲಿ, ವಯಸ್ಸಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಕಿರಿಯ. ಸಣ್ಣವನು, ಸಣ್ಣ ಮನುಷ್ಯ, ಸಣ್ಣತನ ಅದು. ದೊಡ್ಡವನು ಯಾರು? ನೀನು ಬೆಳೆ, ನಾನು ನೋಡಿ ಸಂತೋಷ ಪಡ್ತೇನೆ ಅದನ್ನು. ಅವನು ದೊಡ್ಡವನು, ನಾವು ಅದಾಗಬೇಕು. ಅದಾದಾಗ ನಾನೇಕೆ ಹೀಗೆ ಅನ್ನೋ ಪ್ರಶ್ನೆ ನಮಗೆ ಉದ್ಭವಿಸೋದಿಲ್ಲ. ಅದಿಲ್ಲ ಅಂದರೆ ನೋಡಿ, ಅವನಿಗೆ ಏನಾಗಿರ್ಬೋದು ಅವತ್ತು. ನಾನೇ ನನ್ನ ಮಡಿಕೆಯನ್ನು ಹೊಡೆದೆ ನಿನಗಾಗಿ ತಂದಾಗ ಆ ಮಡಿಕೆ ಒಡೆಯೋಕೆ ಬಂದವನು ಇದಾನಲ್ಲ, ಹೊಟ್ಟೆ ಕಿಚ್ಚಿನವನು, ಏನಾಗಿರ್ಬೋದು ಅವನಿಗೆ? ಯೋಚನೆ ಮಾಡಿ. ಅವನ ಮನಸ್ಸು ಏನಾಗಿರ್ಬೋದು? ಪಾತಾಳಕ್ಕೆ ಇಳಿದೋಗಿರ್ಬೋದಲ್ವಾ? ಅವನು ಕುಬ್ಜನಾಗಿರ್ಬೋದಲ್ವಾ ಆ ಕ್ಷಣದಲ್ಲಿ? ನಾನು ಯಾಕೆ ಹೇಗೆ ಅಂತ ಅವನಿಗೆ ಅನಿಸಿರ್ಬೋದಲ್ವಾ ಆ ಕ್ಷಣದಲ್ಲಿ? ಅಂಥವರಿಗೆ ಹಾಗನ್ಸಿ ಅನಿಸುತ್ತೆ ಒಂದಲ್ಲ ಒಂದು ದಿನ, ಕಿಮಹಂ ಪಾಪಮಕರವಂ, ನಾನು ಯಾಕೆ ಇಂಥ ಪಾಪ ಮಾಡಿದೆ, ನಾನು ಯಾಕೆ ಇಂಥ ಪಾಪ ಮಾಡಿದೆ. ಕಿಮಹಂ ಸಾಧುನಾಕರವಂ, ನಾನು ಯಾಕೆ ಒಳ್ಳೇದು ಮಾಡಲಿಲ್ಲ. ನೋಡಿ, ನಾವು ಇದಕ್ಕೆ ಬೆಲೆ ಕೊಡೋದು, ನಿಮ್ಮನ್ನು ಆಗ್ರಹಿಸೋದು ಇದಕ್ಕೆ ಬೆಲೆ ಕೊಡಿ ಅಂತ. ಆ ನೆಮ್ಮದಿ ಇದೆಯಲ್ಲ, ಈ ಹಿರಿಯ ಕುಂಬಾರನಿಗಿರೋ ನೆಮ್ಮದಿ, ಆ ನೆಮ್ಮದಿಯೇ ನಿಜವಾದ ನೆಮ್ಮದಿ ಅಂತ. ಬದುಕಿನಲ್ಲಿ ಹುಡುಕಬೇಕಾದ ನೆಮ್ಮದಿ ಅದು. ಅದಕ್ಕೆ ಶಾರ್ಟ್ ಕಟ್ ಇಲ್ಲ, ಅದು ಇರುವುದೇ ಹಾಗೆ ಅದು ಅಂತ. ಅದು ಬಿಟ್ಟು ಒಂದು ದಿನ ತಿರುಗಿ ನೋಡುವಾಗ ನಾನು ಯಾಕೆ ಇಂಥ ಕೆಲಸ ಮಾಡಿದೆ, ನಾನ್ಯಾಕೆ ಒಂದು ಕಲ್ಪವೃಕ್ಷವನ್ನು ಕಡಿಯೋಕೆ ಹೊರಟೆ, ನಾನ್ಯಾಕೆ ಸಾವಿರಾರು ಜನರಿಗೆ ಆಶ್ರಯವಾಗುವ ಅನ್ನಛತ್ರಕ್ಕೆ ಬೆಂಕಿ ಇಟ್ಟೆ ಅನ್ನುವ ಬೇಗುದೆ ಬರಬಾರ್ದು ಅಂತ. ಅವರಂತ ಹತಭಾಗ್ಯರು ಬೇರೆ ಯಾರೂ ಇಲ್ಲ ಅಂತ. ಅವ್ರ ಆತ್ಮ ಅವರ ನಿಂದೆ ಮಾಡುತ್ತೇನೆ. ಛೀ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಅವ್ರ ಆತ್ಮ ಅವರನ್ನು ಕೇಳುತ್ತೇನೆ. ಅದು ಬರಬಾರ್ದು. ಅದು ಬರದೇ ಇರುವಂಥ ಬದುಕನ್ನು ಬದುಕಬೇಕು ಅಂತ. ಅದಕ್ಕೆ ಉದಾಹರಣೆಗಳು ಎಲ್ಲ ಕಾಲದಲ್ಲೂ ನಡೀತಾ ಇರ್ತವೆ, ಎಲ್ಲ ಪ್ರದೇಶದಲ್ಲೂ ನಡೀತಾ ಇರ್ತವೆ. ಅಷ್ಟೇ. ಅದು ಜಗತ್ತೊಂದು ಪಾಠ, ಬದುಕು ಒಂದು ಪಾಠ. ಒಂದೊಂದು ಗುರುಗಳು ಒಂದೊಂದು ರೀತಿಯಲ್ಲಿ ಪಾಠ ಕಲಿಸ್ತಾ ಇರ್ತಾರೆ. ಕೆಲವರು ನುಡಿದು ಕಲಿಸಿದ್ರೆ, ಕೆಲವರು ಅನುಭವಿಸಿ ಕಲಿಸ್ತಾ ಇರ್ತಾರೆ, ನಡೆದು ಕಲಿಸ್ತಾ ಇರ್ತಾರೆ. ಅದು
ಜಗತ್ತು ಹೋಗುವ ರೀತಿ. ಹಾಗಾಗಿ ಆ ಒಂದು ಸಂದೇಶವನ್ನು, ಸಂತೋಷವನ್ನು ಹೀಗೆ ಹುಡುಕಿ ಅಂತ. ಸಂತೋಷದಿಂದ ಸಂತೋಷ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಪರಧರ್ಮ ಅಂದರೆ ಶ್ರೇಷ್ಠ ಧರ್ಮ ಅಂತ, ಪರೋಧರ್ಮ ಅಂತ, ಶ್ರೇಷ್ಠವಾದ ಧರ್ಮ ಅದು. ತಾನು ನಗೋದು ಸಹಜ, ತಾನು ಸಂತೋಷ ಪಡೋ ಪ್ರಯತ್ನ ಮಾಡೋದು ತುಂಬ ಸಹಜ, ಅದು ಮನುಷ್ಯ ಅಂತ ಅವನು ಅಂತ. ಆದರೆ ಯಾರು ಇನ್ನೊಬ್ಬರ ಸಂತೋಷಕ್ಕಾಗಿ ಪ್ರಯತ್ನ ಪಡ್ತಾನೆ, ಇನ್ನೊಬ್ಬರ ನಗಿಸಲಿಕ್ಕೆ ತನ್ನ ಉಸಿರನ್ನು ಮೀಸಲಾಗಿಡ್ತಾನೆ, ಅವನು ಪರ. ಅವನು ಅಂತ. ಪರ ಅಂದರೆ ಪರಂಜ್ಯೋತಿ, ಅವನು ಪರಮಾತ್ಮವನು, ಅವನ ಅಂಶ ಅವನಲ್ಲಿ ಬಂದಿದೆ, ಪರತತ್ವದ ಅಂಶ ಅವನಲ್ಲಿ ಬಂದಿದೆ. ಹಾಗಾಗಿ ಅವನು ನಗಿಸಿ ಸಂತೋಷ ಪಡ್ತಾನೆ. ಮನೆಯಲ್ಲಿ ಒಂದು 5 ಜನ ಇದ್ದರೆ ಸಂಸಾರದಲ್ಲಿ 4 ಜನ ಊಟ ಮಾಡಿ ಸಂತೋಷ ಪಡ್ತಾರೆ. ಆ ಒಬ್ಬಳು ಅಮ್ಮ ಇರ್ತಾಳಲ್ಲ, ಅವಳು ಉಣಿಸಿ ಸಂತೋಷ ಪಡ್ತಾ ಇರ್ತಾಳೆ. ನಿಮ್ಮ ಹೊಟ್ಟೆ ತುಂಬುವಾಗ ಅವಳು ಹೃದಯ ತುಂಬ್ತಾ ಇರುತ್ತೆ. ಹೊಟ್ಟೆಗಿಂತ ಹೃದಯ ಮೇಲೆ, ನೆನ್ಪಿಟ್ಕೊಳ್ಬೇಕು ನಾವು ಅದನ್ನು. ದೇವರು ಸೃಷ್ಟಿಯೇ ಆಗಿದೆ ಅಂತ. ಹೊಟ್ಟೆಗಿಂತ ಮೇಲಿದೆ ಹೃದಯ. ಹೃದಯಕ್ಕೆ ಮಹತ್ವ ಕೊಡಬೇಕು, ಹೊಟ್ಟೆಗೆಲ್ಲ. ಹೊಟ್ಟೆ ಕಿಚ್ಚಿಗಲ್ಲ, ಹೃದಯದ ಭಾವಕ್ಕೆ ಮಹತ್ವ ಕೊಡಬೇಕು, ಹೃದಯದ ಸ್ಪಂದಕ್ಕೆ ಮಹತ್ವ ಕೊಡಬೇಕು. ಹಾಗಾಗಿ ಅದು ನಗಿಸುವುದು ಪರಧರ್ಮ. ನಗುವ ನೋಡುತ್ತಾ ನಗುವುದು ಅತಿಶಯದ ಧರ್ಮ. ಇನ್ನೊಬ್ಬನ ನಗುವನ್ನು ಕಂಡು ನಮಗೆ ಸಂತೋಷ ಆಗುತ್ತಲ್ಲ, ಅದು ಅತಿಶಯದ ಧರ್ಮ. ಅದು ಅಳುವ ನೋಡುತ್ತಾ ಅಳುವುದು, ಅದು ಅತಿಶಯದ ಧರ್ಮ. ಅದು ಇನ್ನೊಬ್ಬನ ಅಳುವನ್ನು ಕಂಡು ಎತ್ತರೆ ಅದು ರಾಮನ ಗುಣ. ಅದು ವ್ಯಸನೇಶು ಮನುಷ್ಯಾಣ ಪ್ರಶಂಭವತಿ ದುಃಖಿತ. ಯಾರ ಹತ್ರ ತಾನು ಅಳ್ತಿದ್ದಂತೆ, ಅವನು ಯಾರು ನಕ್ಕರು ತಾನು ನಗ್ತಿದ್ದಂತೆ, ಅವನೇ ದೇವರು ಅಂದ್ರಿ, ಬೇರೆ ಯಾರೂ ಅಲ್ಲ. ಯಾರ ಹತ್ರ ಅಳುವನು, ಯಾರು ನಕ್ಕರು ನಗುವನು. ಎಲ್ಲರ ದುಃಖವನ್ನು ತಾನು ಅನುಭವಿಸುವನು ಮತ್ತು ಎಲ್ಲರ ಸುಖವನ್ನು ತಾನು ಅನುಭವಿಸುವನು. ಮತ್ತು ಯಾರು ಮನುಷ್ಯರೆಲ್ಲ ರಾಕ್ಷಸರು ಅಂದರೆ, ಇನ್ನೊಬ್ಬ ಹೊತ್ತಾಗ ನಗುವವನು, ಇನ್ನೊಬ್ಬ ನಕ್ಕಾಗ ಅಳುವವನು, ಅವರು ರಾಕ್ಷಸರು. ರಾಕ್ಷಸರು ಅಂತ ಬೇರೆ ಈ ಯುಗದಲ್ಲಂತೂ ಇನ್ಯಾವುದೂ ಇಲ್ಲ ಅಂಥದ್ದು ಯಾವುದು ಅಂತ. ಇವರೇ ರಾಕ್ಷಸರು ಅಂದರೆ. ನಿಮ್ಗೆ ನೆನಪಿರ್ಬೋದು, ಈ ಮೊದಲೇ ನಾವು ಎಷ್ಟೋ ಸತಿ ಇದನ್ನು ಮಾತಾಡ್ಕೊಂಡಿದ್ದಿದೆ. ಕೃತಯುಗದಲ್ಲಿ ರಾಕ್ಷಸರು ಕಾಡಲ್ಲಿದ್ದರು, ತ್ರೇತಾಯುಗದಲ್ಲಿ ರಾಕ್ಷಸರು ನಾಡು ಕಟ್ಟಿದರು, ಲಂಕೆ ಅಂತ ನಾಡನ್ನು ಕಟ್ಟಿದರು ರಾಕ್ಷಸರು, ತಮ್ಮದೇ ಬೇರೆ ಮಾಡ್ಕೊಂಡು. ಒಂದು ದ್ವಾಪರ ಯುಗದಲ್ಲಿ ಮನೆಗೆ ಬಂದರು ಕಂಸ, ಅವನು ಬೇರೆ ನಾಡಿಲ್ಲ, ಇರುವ ನಾಡಲ್ಲಿ ಅವ್ರ ಮಧ್ಯೆ ಮನೆಯೊಳಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅವನು ಉಗ್ರಸೇನನ ಮಗನಾಗ್ಬಿಟ್ಟಿದ್ದಾನೆ. ಅದ್ಯಾಗೋ ಕಲಿಯುಗದಲ್ಲಿ ಮನಕ್ಕೆ ಬಂದ್ಬಿಟ್ರು, ಒಂದು ಮನಸ್ಸಿನೊಳಗೆ ಬಂದ್ಬಿಟ್ರು ರಾಕ್ಷಸರೆಲ್ಲ ಅಂತ. ಹಾಗಾಗಿ ರಾಕ್ಷಸರು ಅಂತ ಬೇರೆ ಎಲ್ಲ ಹುಡುಕ್ಬೇಡಿ, ಈ ಮನೋಭಾವ ಇದೆಯಲ್ಲ ಅದೇ ರಾಕ್ಷಸತ್ವ, ಅದೇ ರಾಕ್ಷಸತ್ವ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಅನ್ನ ಉಣುವೊಂದು ಕೇಳಿ, ಅನ್ನ ಉಣುವೊಂದು ಕೇಳಿ, ಪ್ರತಿದಿನ ಊಟ ಮಾಡುವಾಗ ಕೇಳಕು ನೀನು. ಅದನ್ನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರು, ಪರರ ಕಣ್ಣೀರು. ಅನ್ನ ಬೇಯಿಸಿದ ನೀರು ಯಾವುದು? ನಿನ್ನ ಪರಿಶ್ರಮದ ಬೆವರಾದರೆ ಅಮೃತ, ಅದು ಅಮೃತದಲ್ಲಿ ಬೇಯಿಸ್ಕೊಂಡು ತಿಂತಾ ಇದೆಯಾ ನೀನು? ಅಲ್ಲ, ಪರರ ಕಣ್ಣೀರಾದರೆ, ಇನ್ನೊಬ್ಬನ ಕಣ್ಣೀರಲ್ಲಿ ನೀನು ಅನ್ನ ಬೇಯಿಸ್ಕೊಂಡು ತಿಂತಾ ಇದೆಯಾ ಅಂತಾದರೆ ವಿಷವನ್ನು ತಿಂತಾ ಇದೆಯಾ ನೀನು? ಅದು ವಿಷ, ಅದು ಇನ್ನೊಬ್ಬರ ಕಣ್ಣೀರು. ಇಷ್ಟಾದ ಮೇಲೆ ಮುಂದೆ ಹೇಳ್ತಾರೆ ಅವರು ಕಗ್ಗದ ಕವಿಗಳು, ತಿನ್ನು ನೀ, ಯಾರು ಬೇಡ ಅಂದವರು, ತಿನ್ನು ನೀ, ಆದರೆ ಜಗಕ್ಕೆ ತಿನ್ನಲಿತ್ತು ಅನಿತಾ. ಒಬ್ಬನೇ ತಿನ್ಬೇಡ, ತಿನ್ನಿಸಿ ತಿನ್ನು, ಉಣ್ಣಿಸಿ ಉಣ್ಣು, ಕೊಟ್ಟು ಸಂತೋಷ ಪಡುವಂತ. ತೇನ ತ್ಯಕ್ತೇನ ಭಂಜೀತಾಹ ಮಾಗೃತ ಕಸ್ಯ ಸ್ವಿಧನ. ಉಣ್ಣಿಸಿ ಆಮೇಲೆ ಉಣ್ಣು, ತಿನ್ನು ನೀ ಜಗಕ್ಕೆ ತಿನ್ನಲಿತ್ತ ಅನಿತ, ಮಿಕ್ಕೂಟ ಜೀರ್ಣಿಸದ ಋಣಶೇಷ. ಅಂಥದ್ದಲ್ಲದಿದ್ದರೆ ಆ ಊಟ ಅದು ಜೀರ್ಣ ಆಗೋದಿಲ್ಲ, ಅದು ವಿಷ ಅದು ಅಂತ. ಹಾಗಾಗಿ ಇದೇ ಇಂದಿನ ಈ ಒಂದು ಚಾತುರ್ಮಾಸ ಕೊನೆಯ ಹಂತ ಇದೆ, ಇನ್ನೇನು 2 ದಿನ ಇದೆ. ಇವತ್ತು ನಮಗೆ ಸಿಕ್ಕಿದ ಭಿಕ್ಷೆ ಇದು ಅಂತ, ನಿಮಗೆ ಹಂಚ್ತಾ ಇರ್ತಕ್ಕಂಥ ಭಿಕ್ಷೆ ಈ ಒಂದು ಮನೋಭಾವ, ಈ ಒಂದು ಮನೋವೃತ್ತಿ. ನಾವು ಅಂಥವ್ರಾಗಬೇಕು. ಇದನ್ನು ಮತ್ತೆ ಮತ್ತೆ ನೆನಪಿಸಿ ನಾವು ನಿಮ್ಗೆ ಯಾಕೆ ಹೇಳ್ತೇವೆ ಅಂದರೆ, ಮತ್ತಾರು ಹಾಗಿರೋದನ್ನು ಕಂಡಾಗ ನಾವು ಹಾಗಾಗಿ ಬಿಡಬೇಕು ಅಂತ ಅನಿಸ್ಬಿಡ್ತದೆ ಎಷ್ಟೋ ಸರ್ತಿ. ಪ್ರತೀಕಾರಕ್ಕಾಗಿ ಆದರೂ ಇನ್ನೂ ಸಹಿಸೋಕ್ಕೆ ಸಾಧ್ಯ ಇಲ್ಲ,
ನಾವು ಹಾಗೆ ಆಗ್ಬಿಡ್ತೇವೆ. ನೀ ಯಾವ ದಾರಿಗೆ ಹೋಗಿ ನಾನು ಆ ದಾರಿ ಬೇಡ, ನಮಗೆ ಆ ದಾರಿ ಬೇಡ, ನಮಗೆ ಉದಾತ್ತವಾದ ದಾರಿ ಬೇಕು, ನಮಗೆ ಶ್ರೇಷ್ಠವಾದ ದಾರಿ ಬೇಕು, ನಮಗೆ ಸತ್ಯದ ದಾರಿ ಬೇಕು. ಸಂಸ್ಕೃತದಲ್ಲಿ ಒಂದು ತಮಾಷೆ ಇದೆ. ತ್ವಂ ಶುಂಠಃ, ಇಬ್ಬರು ಒಬ್ರಿಗೊಬ್ಬರು ಮಾತಾಡ್ಕೋತಾ ಇದ್ದಾರೆ. ತ್ವಂ ಶುಂಠಃ, ಶುಂಠ ಅಂದರೆ ತುಂಟ ಅಂತ, ನಾವು ಕನ್ನಡದಲ್ಲಿ ತುಂಟ ಅಂತ ಹೇಳ್ತೇವಲ್ಲ, ಅದ್ರ ಮೂಲ ಶಬ್ದ ಸಂಸ್ಕೃತದ್ದು. ನೀ ತುಂಟ ಅಂತ ಒಬ್ಬ ಇನ್ನೊಬ್ಬನಿಗೆ ಹೇಳ್ತಾನೆ, ಅದಕ್ಕೆ ಅವನು ತ್ವಮಪಿ ಶುಂಠ ಅಂತ, ನೀನೂ ತುಂಟ ಅಂತ. ನಾವು ಹಾಗಾಗಬಾರದು. ನೀ ತುಂಟ ಅಂದರೆ ನಾ ತುಂಟ ಅಲ್ಲ ಅಂತ ಅಷ್ಟೇ ಹೇಳಬೇಕಾಗಿರೋದು. ನಾನು ತುಂಟ ನೀನು ತುಂಟ ಅಂತ ಆ ತರಹ ಆಗಬಾರ್ದು ಅಂತ. ಹಾಗೆ ನೀನು ನೀನೇ ಆಗಿರು, ನಾನು ನಾನೇ ಆಗಿರ್ತೇನೆ. ನೀನು ಕ್ಷುದ್ರನಾದರೆ ನಾನು ಇನ್ನೂ ಮಹಾತ್ಮನಾಗ್ತೇನೆ, ಇನ್ನೂ ದೊಡ್ಡವನಾಗ್ತೇನೆ ನಾನು. ಅದಕ್ಕೆ ನಾವು ಉದಾಹರಣೆ ಕೊಡೋದು, ಹಿಂಡಿದಾಗ ಹಸು ಹಾಲು ಕೊಡುತ್ತೆ ಅಂತ ನೋಡಿ. ಅದಕ್ಕೇನಾಯ್ತು, ಅದೇನು ಮಾಡ್ತು ಅನ್ನೋದು ನೋಡಿ ಅಂತ. ಹಾಲು ಹಿಂಡುವುದು ಅಂತ ಶಬ್ದ ಇದೆ ಅಂತ. ಹಿಂಡಿದಾಗ ಹಾಲು ಕೊಡುತ್ತೆ ಅದು ಅಂತ. ಹಾಲು ಕೊಡುತ್ತೆ ಅಂದ್ರೆ ರಕ್ತ ಬರೋಷ್ಟು ಹಿಂಡಬಾರದು, ಅದು ಬೇರೆ ವಿಷಯ. ಕಲ್ಲೆಸೆದ್ರೆ ಮರ ಹಣ್ಣು ಕೊಡುತ್ತೆ ಅಂತ. ಅಲ್ಲೇಂದ ಸಂದೇಶ, ನೀನು ಎಷ್ಟು ಕ್ಷುದ್ರನಾಗಿದ್ರು ನಾನು ದೊಡ್ಡವನಾಗಿ ಉಳಿತೇನೆ, ನಾನು ಹೀಗೆ, ನೀನು ಹಾಗಿದ್ರೆ ಅಂತ. ನಿಮಗೆ ಆ ಚೇಳಿನ ಕಥೆಯನ್ನು ಎಷ್ಟೋ ಬಾರಿ ನಾನು ನಿಮ್ಗೆ ಹೇಳಿದ್ದೇವೆ, ನೀವು ಬೇರೆ ಕಡೆ ಕೂಡ ಕೇಳಿರುತ್ತೀರಿ. ಒಬ್ಬ ಸಂತ ನೀರಲ್ಲಿ ಬಿದ್ದು ಮುಳುಗ್ತಾ ಇದ್ದ ಚೇಳನ್ನು ಎತ್ತುವ ಪ್ರಯತ್ನ ಮಾಡ್ತಾ ಇರ್ತಾನೆ. ಅವನು ಎತ್ತಿದ ಕೂಡಲೇ ಕಚ್ಚುತ್ತೆ ಅದು. ಯಾಕೆಂದ್ರೆ ಕಚ್ಚೋದು ಅದ್ರ ಸ್ವಭಾವ. ಎತ್ತದ ಇದ್ದಾಗೆ ಕಚ್ಚುತ್ತೆ ಅದು. ಕಚ್ಚಿದಾಗ ಅನಿವಾರ್ಯವಾಗಿ ಕೈ ಪಡಬೇಕಾಗತ್ತೆ. ಚೇಳು ಮತ್ತೆ ನೀರಿಗೆ ಬೀಳುತ್ತೆ. ಅದು ಮುಳುಗ್ತಾ ಇರೋದು ನೋಡಿ ಮತ್ತೆ ಅವನಿಗೆ ಕನಿಕರ ಬರುತ್ತೆ, ಪಾಪ ಮುಳುಗ್ತಾ ಇದ್ದಾನೆ. ಮತ್ತೆ ಎತ್ತುತ್ತಾನೆ, ಮತ್ತೆ ಕಚ್ಚುತ್ತೆ, ಮತ್ತೆ ಕೊಡುತ್ತಾನೆ, ಅದು ನೀರಿಗೆ ಬೀಳುತ್ತೆ, ಮತ್ತೆ ಎತ್ತುತ್ತಾನೆ, ಮತ್ತೆ ಕಚ್ಚುತ್ತೆ. ದಡದಲ್ಲಿರೋರು ಹೇಳಿದ್ರಂತೆ, ಗುರುಗಳೇ ಚೇಳುವುದು ಬಿಡಿ, ಅದನ್ನ ಮುಳುಗಿ ಸಾಯಲಿ ನೀರಲ್ಲಿ, ಇದು ಯಾಕದನ್ನು ಎತ್ತುತ್ತೀರಿ ಅಂತ. ಅವನು ಅದೇ ಕೆಲಸ ಮಾಡ್ತಾ ಇದ್ದಾನೆ, ಎತ್ತೋ ಕೆಲಸವನ್ನೇ ಮಾಡ್ತಾ ಇದ್ದಾನೆ. ಕೊನೆಗೆ ಅಂತೂ ಇಂತೂ ಹೇಗೋ ಅದನ್ನು ಎತ್ತಿ ದಡಕ್ಕೆ ಹಾಕಿ ಆತ ದಡಕ್ಕೆ ಬರುವಾಗ ಕಣ್ಣು ಮೇಲೆ ಸರಿದೆ ಅಂತ. ಅಂದರೆ ಇನ್ನೇನು ಬದುಕ್ತಾನೋ ಇಲ್ಲೋ ಅನ್ನೋ ಪರಿಸ್ಥಿತಿ. ಹಾಗೂ ಹೀಗೂ ಪ್ರಜ್ಞೆ ಮರಳಿದ ಮೇಲೆ ಶಿಷ್ಯರು ಕೇಳಿದ್ರಂತೆ, ಅಲ್ಲ ಆ ಚೇಳನ್ನು ಯಾಕೆ ನೀವು ಬದುಕಿಸೋ ಪ್ರಯತ್ನ ಮಾಡ್ತೀರಿ? ಕಚ್ಚುತ್ತಾ ಇದೆ ಅದು. ತಿರುಗಿ ನೀವು ಕಚ್ಚಬೇಕು ಅಂತಲ್ಲ, ನೀರಲ್ಲಿ ಬಿಟ್ಟು ಬರ್ಬೋದಾಗಿತ್ತಲ್ಲ ಅದನ್ನು ಕೊನೆ ಪಕ್ಷ ಅಂತ. ಅದಕ್ಕೆ ಆ ಸಂತ ಕೊಟ್ಟ ಉತ್ತರ ತುಂಬ ಮಾರ್ಮಿಕ. ಆತ ಹೇಳ್ತಾನೆ, ಕಚ್ಚೋದು ಅದರ ಸ್ವಭಾವ, ಕಾಪಾಡೋದು ನನ್ನ ಸ್ವಭಾವ. ಮುಖ್ಯ ವಿಷಯ ಮುಂದಿದೆ. ಸತ್ತರೂ ಕಚ್ಚುವ ಸ್ವಭಾವ ಬಿಡಲಿಲ್ಲ ಚೇಳು. ತಾನೇ ಸಾಯ್ತೇನೆ ಅಂತ ಗೊತ್ತಿದ್ರು ಆ ಪ್ರಯತ್ನದಲ್ಲಿ, ಸಂತರನ್ನು ಕಚ್ಚುವ ಪ್ರಯತ್ನದಲ್ಲಿ ತನ್ನ ನಾಶವೇ ಆಗುತ್ತೆ ಅಂತ ಗೊತ್ತಿದ್ರು ಕಚ್ಚೋ ಸ್ವಭಾವ ಬಿಡಲಿಲ್ಲ ಚೇಳು. ಅಲ್ಲಿ ಇನ್ನು ಮುಂದಿದೆ, ಅದಲ್ಲ ವಿಷಯ, ಇನ್ನು ಮುಂದಿದೆ. ತಾನು ಸತ್ತೇ ಹೋಗ್ತೇನೆ ಅಂತ ಗೊತ್ತಿದ್ರು ಕೂಡ, ತನ್ನ ನಾಶ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಕಚ್ಚೋದನ್ನು ಬಿಡಲಿಲ್ಲ ಚೇಳು. ಸಂತ ಹೇಳ್ತಾನೆ, ನಾನು ಯಾಕೆ ನನ್ನ ಸ್ವಭಾವ ಬಿಡಲಿ? ಒಂದಿಷ್ಟು ನೋವಾಯಿತು ಅಂತ, ಒಂದು ಸ್ವಲ್ಪ ನೋವಾಯಿತು ಅಂತ ನಾನು ಯಾಕೆ ನನ್ನ ಸ್ವಭಾವ ಬಿಡಲಿ? ನಾನು ಹೀಗೆ. ಹಾಗಾಗಿ ನಮ್ಮ ಬದುಕಿನ ಮೂಲಕ ಆ ಒಂದು ಸ್ಟೇಟ್ಮೆಂಟ್ ನಾವು ಮಾಡಬೇಕು ಅಂತ, ನಾನು ಹೀಗೆ ಅಂತ. ಹಾಗಾಗಿ ಈ ಕಥೆಯ ಚರ್ಮ ಸಂದೇಶ, ಪರಮ ಸಂದೇಶ ಅದು ಅನ್ನೋದನ್ನು ನೆನಪಿಸಿಕೊಂಡು ನಿಮ್ಮೆಲ್ಲರ ಜೊತೆಗೆ ಈ ಕಥೆಯನ್ನು ಹಂಚಿಕೊಂಡು ಇಂದಿನ ಸೇವೆ ಮಾಡಿರ್ತಕ್ಕಂಥ ದುಂಬಿವಿಲಿ ವಲಯಕ್ಕೆ, ದುಂಬಿವಿಲಿ ಅಷ್ಟು ದೂರದ ಮುಂಬೈಯಿಂದ ಅವರು ಬಂದು ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ನಾವೇನೂ ಮಾಡಿಲ್ಲ ಅಂತ ಅವ್ರು ಹೇಳಿದರು. ಆದರೆ 100ಕ್ಕೆ 100 ಅವರ ಸಾಧನೆ ಹೇಗಿದೆ ಅಂದರೆ 100ಕ್ಕೆ 100 ಅಂಥ ಕೆಲಸ ಅವರು ಮಾಡಿದ್ದಾರೆ. ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದಾರೆ. ಕೊನೆಯಲ್ಲಿ ಆಡಿದ ಮಾತು ನೀವು ಗಮನಿಸಿರ್ಬೋದು ಅಂತ. ಕರೆದಾಗ ಬರುವ ಕಾರ್ಯಕರ್ತ ಒಂದೊಂದು ಪಟ್ಟಿ ಇರುತ್ತೆ. ಸಾಧಾರಣ ಆ ಪಟ್ಟಿಲಿ ಎಷ್ಟೇ ಬರೆದೋದಕ್ಕಿಂತ ತುಂಬ ಹೆಚ್ಚಿರುತ್ತೆ ಯಾವಾಗಲೂ. ಅಂಥವರು ಕಾರ್ಯಕರ್ತರು ಎಲ್ಲ ಕಡೆ ಗೆದ್ದೇ ಇದ್ದಾರೆ. ಆದರೆ ನಾವು 15 ಮನೆಯವರು ಸುಮ್ಮನೆ ಕರೆದಾಗ ಬರೋದಲ್ಲ, ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೇವೆ.
ಗುರುವಿಗಾಗಿ ಪ್ರಾಣ ಕೊಡುವ ಕಾರ್ಯಕರ್ತರಿಗೆ ಗುರು ಆತ್ಮವನ್ನು ಕೊಡ್ತಾನೆ, ಆತ್ಮವನ್ನು ಕೊಡಲಿ ಎನ್ನುವ ಒಂದು ಆಶಂಸೆ ಮಾಡ್ತೇವೆ. ಮತ್ತು ಇಬ್ಬರು ಪುಟಾಣಿಗಳು ಸೀತಾ ಪ್ರಜ್ಞಾ ಮತ್ತು ಅರ್ಚನಾ, ನಾವೇನು ಹೇಳೋದು ಅವರು ಹಾಡಿ ತೋರಿಸಿದ್ದಾರೆ ತಾವೇನು ಅಂತ ಅನ್ನೋದನ್ನು. ಇಬ್ಬಗೆಯ ಒಂದು ಮೃಷ್ಟಾನ್ನವನ್ನು ನೀವು ಸೇವನೆ ಮಾಡಿದ್ರಿ. ಅರ್ಚನಾ ಹಾಡಿದಳು ಒಂದು ಭಾವಗೀತೆಯನ್ನು ಹಾಡಿದಳು. ನಿಜಕ್ಕೂ ಅದು ಭಾವವೇ ಗೀತೆಯಾಗಿ ಬಂದಿದ್ದು, ಅಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಆ ಗೀತೆ ಇದು. ಅದನ್ನು ತುಂಬ ಸೊಗಸಾಗಿ ಆಕೆ ಹಾಡಿದಳು. ಅವಿಗೆ ಎಷ್ಟೋ ಪ್ರಶಸ್ತಿಗಳು ಬಂದಿದೆ ಮಕ್ಕಳಿಗೆ. ಆದರೆ ಅದೆಲ್ಲ ಯಾಕೆ ಬಂತಂದು ಗೊತ್ತಾಗಬೇಕಾದ್ರೆ ಅವ್ರು ಹಾಡಬೇಕು, ಹಾಡಿದಾಗಲೇ ಗೊತ್ತಾಗುತ್ತೆ. ಹಾಡೋಕ್ಕಿಂತ ಮುಂಚೆ ಏನು ಅನಿಸುತ್ತೆ ಅಂದರೆ ಇಷ್ಟೆಲ್ಲ ಪ್ರಶಸ್ತಿ ಈ ಪುಟಾಣಿಗ ಅಂತ ಅನಿಸ್ಬಿಡುತ್ತೆ. ಅದು ನಾವು ಆಗ ಹೇಳಿದ್ವಲ್ಲ, ಅದು ಆಗ್ಬಿಡ್ಬೋದು. ಆ ಕತೆ ಹೇಳಿದ್ವಲ್ಲ, ಇಷ್ಟು ಪ್ರಶಸ್ತಿ ಇವಳಿಗ ಅಂತ, ಚೋಕ್ರಿ ಇಷ್ಟ ಇದ್ದಾಳೆ, ಇಷ್ಟೆಲ್ಲ ಪ್ರಶಸ್ತಿ ಅವಳಿಗೆ ಅಂತ ಅನಿಸ್ಬಿಡ್ಬೋದು. ನನಗೆ ಬಂದಿಲ್ಲ ಇನ್ನೂ ಅಷ್ಟು ಅಂತೂ ಅನಿಸ್ಬಿಡ್ಬೋದು ಸಭೆಯಲ್ಲಿದ್ದಾಗ ಅಂತ. ಆದರೆ ಅದು ಹಾಡುವ ಮುಂದೆ ಹಾಡಿದ ನಂತರ ಇಷ್ಟೇ ಬಂದಿದ್ದ ಪ್ರಶಸ್ತಿ ಅವಳಿಗೆ ಅಂತ ಅನಿಸ್ತದೆ ಅಂತ, ಇನ್ನೆಷ್ಟೋ ಬರಬೇಕಿತ್ತು. ಅದ್ಭುತವಾಗಿ ಆಕೆ ಹಾಡಿದಾಳೆ ಅರ್ಚನಾ. ಆಕೆಯ ಬದುಕು ಅದು ಶ್ರೀರಾಮನಿಗೆ ಮಾಡಿದ ಅರ್ಚನೆ ಆಗಲಿ, ಸಮಾಜಕ್ಕೊಂದು ಅರ್ಚನೆಯಂತೆ ಆಗಲಿ ಅವಳ ಬದುಕು. ಆಕೆ ತುಂಬ ತುಂಬ ಎತ್ತರವನ್ನು ಕಾಣುವಂತೆ ಮಾಡುವಲ್ಲಿ ನಮ್ಮ ನಿಮ್ಮೆಲ್ಲರ ಶುಭಾಶಂಸೆಗಳಿರಲಿ. ನಮ್ಮ ನಿಮ್ಮೆಲ್ಲರ ಶುಭಾಶಂಸೆಗಳು, ಶುಭ ಹಾರೈಕೆಗಳು ಅವಳ ಬದುಕನ್ನು ಆಗಸದ ಎತ್ತರಕ್ಕೆ ಎತ್ತಲಿ. ಹಾಗೆ ಸೀತಾ ಪ್ರಜ್ಞಾ ಇನ್ನೊಂದು ಪ್ರತಿಭೆ ಇವತ್ತು ಪ್ರತಿಭಾ ಪುರಸ್ಕಾರಕ್ಕೊಳಗಾಗಿದ್ದು. ಆ ಹೆಸರೇ ಅಷ್ಟು ಅದ್ಭುತವಾಗಿದೆ. ನಾವು ಇನ್ನೊಂದು ಹೆಸರೇ ಕೇಳಿಲ್ಲ, ಸೀತಾ ಪ್ರಜ್ಞಾ ಅಂತ. ಅದೊಂದೇ ಕೊರತೆ ಇರೋದು ಸಮಾಜದಲ್ಲಿ, ಸೀತಾ ಪ್ರಜ್ಞೆ ಇಲ್ಲ ಅಂತ. ಇವತ್ತು ಪ್ರಜ್ಞೆ ಇಲ್ಲ, ಇನ್ನು ಸೀತಾ ಪ್ರಜ್ಞೆ ಅಂತ ಇಲ್ಲವೇ ಇಲ್ಲ ಅಂತ. ಆಕೆ ಹೇಳಿದಾಗೆ ರಾಮಕಥೆಯಲ್ಲಿ ಹಾಡಿದಾಳೆ ಅಂತ, ಸೈ ಅನ್ಸ್ಕೊಂಡಿದ್ದಾಳೆ ಹಾಡಿ ಅಂತ. ಸುಮ್ಮನೆ ಹಾಡಿದ್ದು ಮಾತ್ರ ಅಲ್ಲ, ಕೊನೆಯಲ್ಲಿ ಕೊಟ್ಟ ಗೀತೆಗೂ ಕೂಡ ರಾಮಕಥೆ ಹಾಡುಗಳು ಯಾವಾಗಲೂ ಹಾಗೆ, ಸುಮ್ಮನೆ ಒಂದು ರಾಗ ಅಂತಲ್ಲ ಅದಂತ. ಅದು ಅತಿ ವಿಶಿಷ್ಟವಾಗಿರಲೇಬೇಕು. ಅದು ಅಷ್ಟೇ ವಿಶಿಷ್ಟವಾಗಿ ಆಕೆ ಹಾಡಿ ಸಭೆಯಲ್ಲಿ ಎಲ್ಲ ಪ್ರೇಕ್ಷಕರಿಂದ, ಎಲ್ಲ ಕಲಾವಿದರಿಂದ, ವ್ಯಾಸಪೀಠದಿಂದ ಸೈ ಅನಿಸ್ಕೊಂಡಳು ಸೀತಾ ಪ್ರಜ್ಞಾ. ಅವಳು ಇನ್ನೊಂದು ಪಕ್ಕಾ ಶಾಸ್ತ್ರೀಯವಾದ ಹಾಡನ್ನು ಹಾಡಿದ್ಲು, ಸುಜನ ಜೀವನ. ತುಂಬ ಸೊಗಸಾಗಿ ಹಾಡಿದ್ಲು ಹಾಡನ್ನು ಕೂಡ ಆಕೆ, ತುಂಬ ತುಂಬ ಚೆನ್ನಾಗಿ ಹಾಡಿದ್ಲು. ಅದೇ ಈ ಮಕ್ಕಳಿಗೆ ಯಾಕೆ ಸನ್ಮಾನ ಮಾಡಬೇಕು ಅಂದರೆ, ಮಕ್ಕಳಿಗೆ ಒಂದು ಸ್ವಲ್ಪ ಸಂತೋಷ ಆಗಲಿ, ಮತ್ತು ಅಪ್ಪ ಅಮ್ಮನಿಗೆ ಸ್ವಲ್ಪ ಹೆಮ್ಮೆ ಆಗಲಿ ಅನ್ನೋಕ್ಕಿಂತ ನಮ್ಮ ನಿಮ್ಮೆಲ್ಲರ ಕಣ್ಣು ತುಂಬಲಿ, ನಮ್ಮ ಭವಿಷ್ಯ ಎಷ್ಟು ಚೆನ್ನಾಗಿದೆ ಅಂತ ನಮಗನ್ನಿಸಲಿ. ಗೊಣಗುತ್ತಾ ಕಾಲ ಕಳೀತೇವೆ, ಕಲಿಯುಗ ಬಂತು, ಕಾಲ ಹಾಳಾಯಿತು, 21ನೇ ಶತಮಾನ ವಿಷ, ಇನ್ನು ಮುಂದೆಲ್ಲ ಎಲ್ಲ ಎಲ್ಲಿ ಅಂತ ಅನಿಸ್ಬಿಡ್ತದಲ್ಲ ನಮಗೆ. ಈ ಮಕ್ಕಳನ್ನು ನೋಡಿದಾಗ ಬದುಕಬೇಕು ಅಂತ ಅನಿಸ್ತದೆ ಅಂತ, ಈ ಮಕ್ಕಳನ್ನು ನೋಡಿದಾಗ ಭವಿಷ್ಯ ಎಷ್ಟು ಉಜ್ವಲ ಅಂತ ಗೊತ್ತಾಗ್ತದೆ, ಮನಸ್ಸಿಗೆ ಬರ್ತದೆ ಅಂತ. ಹಾಗಾಗಿ ಇಂಥ ಅಪೂರ್ವ ಪ್ರತಿಭೆಗಳು, ಮುತ್ತುಗಳು, ಅವುಗಳು ಬೆಳೆದು ರಾಮನ ಮುಕುಟದ ಅಲಂಕಾರ ಮಣಿಯಾಗಿ ಮಾರ್ಪಡಲಿ ಎನ್ನುವ ಆಶಂಸೆ ಮಾಡ್ತೇವೆ. ಇಂದು ಉಂಡೆ ಮನೆ ಪ್ರಶಸ್ತಿ ಪ್ರದಾನ ಪ್ರತಿ ವರ್ಷ ನಾವು ಮಾಡ್ತಾ ಬಂದಿದ್ದೇವೆ. ಅದನ್ನು ಉಂಡೆ ಮನೆ ಶಂಭು ಭಟ್ರು ಒಂದು ಪಕ್ವ ಜೀವ, ಅವರು ತುಂಬ ಸಾತ್ವಿಕ ವ್ಯಕ್ತಿತ್ವ ಅವರದ್ದು. ಆ ಶಂಭು ಭಟ್ರನ್ನು ಅವರ ಮಕ್ಕಳಲ್ಲಿ ನೋಡ್ಬೋದು ನಾವು. ಆ ಮಕ್ಕಳೆಲ್ಲ ಅಂಥವರು, ತುಂಬ ಒಳ್ಳೆಯವರು, ತುಂಬ ಸಾತ್ವಿಕರು, ಪರೋಪಕಾರಿಗಳು, ಚಿಂತಕರು, ಮತ್ತು ಸಹೋದರೆಲ್ಲ ಒಗ್ಗಟ್ಟು, ಪ್ರೀತಿ, ಎಲ್ಲ ಆದರ್ಶವೂ ಅವ್ರ ಹತ್ರ ಇದೆ. ಅವರೆಲ್ಲ ಸೇರಿ ತಂದೆ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ನಾವು ಪ್ರತಿ ವರ್ಷವೂ ಉಂಡೆ ನೆನಪು ಮಾಡ್ಕೊಳ್ತೇವೆ ನಾವು ಯಾವಾಗಲೂ. ಉಂಡೆ ಅಂದರೆ ಹೇಗೆ ಅಂದರೆ ಎಲ್ಲ ಕಡೆಯಿಂದ ಸಿಹಿ ಅದು ಅಂತ, ನೀವು ಯಾವ ಕಡೆ ನೋಡಿದ್ರು ಕೂಡ ಸಿಹಿ ಅದು ಅಂತ. ಇವತ್ತು ಆ ಪ್ರಶಸ್ತಿ ನಮ್ಮ ಪ್ರಕಾಶ್ ಎಳಂತಿಲ, ಪತ್ರಕರ್ತ ಎಳಂತಿಲ ಪ್ರಕಾಶ ಆ ಪ್ರಶಸ್ತಿನ ಈ ಬಾರಿ ಪಡ್ಕೊಂಡಿರುವಂಥದ್ದು. ಸರಿ ಇದೆ ಅದು ಅಂತ ಅಷ್ಟೇ ನಾವು ಹೇಳ್ತೇವೆ, ತುಂಬ ಸರಿ ಇದೆ ಅದು. ಯಾಕೆಂದರೆ ಆತ ಪ್ರಕಾಶ ಹೆಸರಲ್ಲಿ ಮಾತ್ರ ಅಲ್ಲ, ಉಸಿರಲ್ಲೂ ಕೂಡ ಹೋದ ಒಂದು ಪ್ರಕಾಶ, ಬೆಳಕು, ಬೆಳಕಿನ ಬಗ್ಗೆ ಪ್ರೀತಿ, ಬೆಳಕಿನ ಬಗ್ಗೆ ನಿಷ್ಠೆ, ಬೆಳಕು ಬೆಳಗಬೇಕು ಅನ್ನೋ ತವಕ, ಅದಕ್ಕಾಗಿ ನಾನು ದುಡಿಬೇಕು ಅನ್ನೋ ಒಂದು ಉತ್ಸಾಹ, ಇದೆಲ್ಲ ಇರತಕ್ಕಂಥ ಒಬ್ಬ ಶುದ್ಧ ಪತ್ರಕರ್ತ. ಆತ ಇಂದು ಉಟ್ಟ ಬಟ್ಟೆ ಎಷ್ಟು ಶುದ್ಧವೋ ಅಷ್ಟೇ ಶುದ್ಧವಾದ ಮನಸ್ಸು,
ಅಷ್ಟೇ ಶುದ್ಧವಾದ ಬದುಕು. ಅಲ್ಲಿ ಕಲಂಕ ಇಲ್ಲ, ಅಲ್ಲಿ ಕಲ್ಮಶ ಇಲ್ಲ. ಆತನಿಗೆ ಸಂದಿದೆ ಅಂದರೆ ಅದು ಶುಂಭ ಭಟ್ರಿಗೆ ತೃಪ್ತಿಯಾಗಿರ್ತದೆ, ಸಮಾಧಾನ ಆಗಿರ್ತದೆ. ಪ್ರಕಾಶನ ಮಾತುಗಳನ್ನು ಕೇಳುವಾಗ ನಮಗೆ ಎರಡೇ ಅಕ್ಷರ ನೆನಪಿಗೆ ಬರ್ತಾ ಇದ್ದು ಮತ್ತೆ ಮತ್ತೆ ಅಂತ, ಭಾವ ಅಂತ. ಭಾವ ಅಂದರೆ ಇದು ಒಂದು, ಭಾವ ಅಂದರೆ ಇದು ಒಂದು. ಅಷ್ಟು ಭಾವದಲ್ಲಿ ಸಾಧಾರಣವಾಗಿ ಈ ವೈದ್ಯರುಗಳಿಗೆ ಭಾವ ಕಡಿಮೆ ಆಗಿಬಿಟ್ಟಿರ್ತದೆ. ಎಷ್ಟೋ ಸರ್ತಿ ದಿನಾ ಸಾವು ನೋವು ನೋಡ್ತಾ ಇರ್ತಾರೆ, ಅವರಿಗೇನು ಜಾಸ್ತಿ ಭಾವ ಇರೋದಿಲ್ಲ ಕೊನೆಗೆ. ಹಾಗೆ ಪತ್ರಕರ್ತರು ಅಂದರೆ ದಿನಾ ನೋಡ್ತಾ ಇರ್ತಾರೆ ಏನೇನನ್ನೋರು, ಎಂತೆಂಥದ್ದನ್ನು ಶುರು ಮಾಡಿ ಎಂತೆಂಥದವ್ರಿಗೆ ಎಲ್ಲ ನೋಡ್ತಾ ಇರ್ತಾರೆ ಅವರು ಪತ್ರಕರ್ತರು. ಹಾಗಾಗಿ ಒಂಥರ ಮನಸ್ಸು ಜಡ್ಡುಗಟ್ಟುವ ಹೊರಟಾಗುವಂಥ ಸಂದರ್ಭಗಳು ತುಂಬ ಇರ್ತದೆ. ಆದರೆ ಒಬ್ಬ ಸಂವೇದನಾಶೀಲ ಪತ್ರಕರ್ತ, ಒಬ್ಬ ಭಾವಶಾಲಿ ಪತ್ರಕರ್ತ, ಭಾಗ್ಯಶಾಲಿ ಪತ್ರಕರ್ತ ಪ್ರಕಾಶ್ ಹೇಳಂತಿಲ್ಲ. ಆತನ ನಿಷ್ಠೆ ದೇಶಕ್ಕೆ, ಆತನ ನಿಷ್ಠೆ ಧರ್ಮಕ್ಕೆ, ಆತನ ನಿಷ್ಠೆ ಸಂಸ್ಕೃತಿಗೆ, ಒಳಿತಿಗೆ, ತನ್ನ ಪೀಠಕ್ಕೆ, ತನ್ನ ಪೀಠ ಅನ್ನೋ ಕಾರಣಕ್ಕಲ್ಲ, ಅಲ್ಲಿ ಒಳಿತಿದೆ ಅನ್ನೋ ಕಾರಣಕ್ಕೆ. ಹಾಗಾಗಿ ಆ ಪ್ರಕಾಶ್ ಹೇಳಂತಿಲ್ಲ ಕುಟುಂಬವನ್ನು ಹೃದಯದಿಂದ, ಆತ್ಮದಿಂದ, ಮನಸ್ಸಿನಿಂದ ಹರಿಸ್ತೇವೆ. ಆ ಪ್ರಕಾಶ ಇನ್ನಷ್ಟು ಉಜ್ವಲವಾಗಿ ಬೆಳಗುವಂತೆ ಆಗಲಿ. ಮತ್ತು ಆತನ ಒಂದು ಸಂಕಲ್ಪ ಏನಿದೆ, ಮಾಧ್ಯಮದ ಮೂಲಕ ಪ್ರಪಂಚಕ್ಕೆ ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು. ಆ ಕೆಲಸದಲ್ಲಿ ದೊಡ್ಡ ಯಶಸ್ಸನ್ನು, ದೊಡ್ಡ ವಿಜಯವನ್ನು, ದಿಗ್ವಿಜಯವನ್ನು ನಾವು ಹಾರೈಸ್ತೇವೆ. ಒಬ್ಬ ಪತ್ರಕರ್ತನಾಗಿ, ದೇಶದ ಒಬ್ಬ ಪ್ರಜೆಯಾಗಿ, ಪೀಠದ ಒಬ್ಬ ಶಿಷ್ಯನಾಗಿ ಪೂರ್ಣ ತೃಪ್ತಿ ದೊರೆಯುವ ಹಾಗೆ, ಪೂರ್ಣ ಸಮಾಧಾನ ದೊರೆಯುವ ಹಾಗೆ, ಮತ್ತು ಆತನ ಕುಟುಂಬದಲ್ಲಿ ಎಲ್ಲ ಗುಣಗಳು ಭಾಗ್ಯದ ಜೊತೆಗೆ ಬೆಳೆದು ಬರುವ ಹಾಗೆ ಪೀಠ ತನ್ನ ಅಂತರಾಳದಿಂದ ಹಾರೈಸ್ತದೆ. ಮಾ ಗೋ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಮುಂದಿನದೆಲ್ಲ ಇಂಗ್ಲೀಷಲ್ಲಿ, ಮೊದಲನೇ ಪದ ಮಾತ್ರ ಮಾ ಅಂತ, ಅಮ್ಮ ಅಂತ. ಇದು ಗೋವಿಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಉದ್ಯಮಿಗಳ ಒಂದು ಸಾಹಸ. ಅದು ಒಂದು ಕಂಪನಿ, ಅದೊಂದು ಲಾಭ ತಮಗೆ ಬೇಡ, ಗೋವಿಗಿರಲಿ ಅನ್ನೋ ಭಾವದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಉದ್ಯಮಿಗಳು ಗವ್ಯೋತ್ಪನ್ನಗಳನ್ನು ಸಮಾಜಕ್ಕೆ ಪರಿಚಯಿಸ್ತಾ ಇದ್ದಾರೆ. ಇವತ್ತು ಒಂದು ಸೊಳ್ಳೆ ಬತ್ತಿ, ಸೊಳ್ಳೆ ಕಾಯಿಲ್ ಅದನ್ನು ಪರಿಷ್ಕೃತ ರೂಪದಲ್ಲಿ ಅದನ್ನು ಇವತ್ತು ಸಮಾಜಕ್ಕೆ ಕೊಡೆ ಮಾಡ್ತಾ ಇದ್ದಾರೆ. ಇವತ್ತವರ ಸೇವೆ, ಪಾದಪೂಜೆ ಸೇವೆ ಕೂಡ ಇದೆ ಆ ಸಂಸ್ಥೆಯ ಕಡೆಯಿಂದ. ಅದು ಅಂಗಸಂಸ್ಥೆ ಅಂದರೆ ಅಂಗಸಂಸ್ಥೆ ಅಲ್ಲ, ಅಲ್ಲವ ಅಂದರೆ ಖಂಡಿತ ಹೋದೇ ಹೋದು ಅಂತ ನಮ್ಮ ಹೃದಯ, ನಮ್ಮ ಆತ್ಮ ಇಟ್ಕೊಂಡು ಕೆಲಸ ಮಾಡ್ತಾ ಇರೋಂಥವ್ರವರು. ಹಾಗಾಗಿ ಆ ಸಂಸ್ಥೆಗೂ ತುಂಬ ಶ್ರೇಯಸ್ಸನ್ನು ಹಾರೈಸ್ತಾ ನಿಮಗೆಲ್ರಿಗೂ ನಾವು ಮತ್ತೆ ಮತ್ತೆ ಹೇಳೋದು, ಗವ್ಯೋತ್ಪನ್ನಗಳನ್ನು ಬಳಸಿ, ನಿಮಗೂ ಒಳ್ಳೆಯದು, ಗೋವಿಗೂ ಒಳ್ಳೆಯದು, ಜಗತ್ತಿಗೂ ಒಳ್ಳೆಯದು. ಈಗ ನಾವು ಎಷ್ಟೋ ಸರ್ತಿ ನಾವು ಅಂದ್ಕೊಳ್ತೇವೆ, ಈ ಸೊಳ್ಳೆಕಾಯಲ್ಲಿ ನಾವು ಬಳಸ್ತೇವಲ್ಲ, ಎಷ್ಟೋ ಸರ್ತಿ ನಾವು ಪ್ರಶ್ನೆ ಬರುತ್ತೆ ನಮಗೆ. ಅದು ಈಗ ಸೊಳ್ಳೆನ ಕೊಲ್ಲತ್ತೆ ಅಂತಾದರೆ ಅದರ ಪರಿಮಳ ಆಗಲಿ, ಅದರ ಒಂದು ಆ ಹೊಗೆ ಆಗಲಿ ಸೊಳ್ಳೆನ ಕೊಲ್ಲತ್ತೆ ಅಂತಾದರೆ, ನಮ್ಮನ್ನು ಕೊಲ್ಲದೇ ಇದ್ದರೂ ಒಂದಿಷ್ಟಾದ್ರೂ ನಮಗೆ ಏನಾದರೂ ಮಾಡದೇ ಇರೋದಿಲ್ಲ ಅದಂತ. ಮತ್ತು ಎಷ್ಟೋ ಸರ್ತಿ ರಾಸಾಯನಿಕಮಯವಾಗಿರ್ತಕ್ಕಂಥ ಸೊಳ್ಳೆ ಬತ್ತಿಗಳು ಅವು ಸೊಳ್ಳೆಗೇನೂ ಮಾಡೋದಿಲ್ಲ, ನಮಗೆ ಎಚ್ಚರ ಇಲ್ದರ ಮಾಡಿಬಿಡುತ್ತೆ. ಸೊಳ್ಳೆ ಎಚ್ಚರ ಗೊತ್ತಾಗದೇ ಇರೋಷ್ಟೇ ಅಂಥದ್ದು ಇದೆ ಮಾರುಕಟ್ಟೆಯಲ್ಲಿ. ಆದರೆ ಇದು ನಿಮ್ಮೆಲ್ಲರ ಹಿತವನ್ನು ಮತ್ತು ಗೋಹಿತವನ್ನು ಮನಸ್ಸಲ್ಲಿಟ್ಕೊಂಡು ತಂದಿರತಕ್ಕಂಥದ್ದು. ಇಂಥ ಎಷ್ಟೋ ಉತ್ಪನ್ನಗಳು ಮಾ ಗೋ ಪ್ರಾಡಕ್ಟ್ಸ್ ಹೊರತಂದಿರತಕ್ಕಂಥದ್ದಿದೆ. ಅದನ್ನು ಬೆಂಬಲಿಸುವ ಮೂಲಕವಾಗಿ ಗೋ ಅಭಿಯಾನವನ್ನು, ಗೋ ಆಂದೋಲನವನ್ನು ಅದನ್ನು ಬೆಂಬಲಿಸಿ ಈ ರಾಷ್ಟ್ರ ಗೋವಿನ ಆಧಾರದ ಮೇಲೆ ನಿಂತಿತ್ತು. ಈಗ ನಿಂತಿಲ್ಲ, ಅದು ನಿಲ್ಲಬೇಕು ಅಂತಂದರೆ ಮತ್ತೆ ಗೋವಿನ ಆಧಾರದಲ್ಲಿ ನಿಲ್ಲಬೇಕು. ಅದು ದತ್ತಾತ್ರೇಯ ಹಿಂದೆ ಗೋವನ್ನು ಇಟ್ಕೊಂಡು ನಿಂತ ಹಾಗೆ ಅಂತ. ಹಾಗೆ ಮತ್ತೊಮ್ಮೆ ನಿಲ್ಲುವಂತಾಗುವಲ್ಲಿ ನಮ್ಮ ಎಲ್ಲರ ಅಳಿಲು ಸೇವೆಯನ್ನು ನಾವೆಲ್ಲ ಮಾಡೋಣ. ಕೊನೆಯದು ಸಂಕ್ರಮ ಕ್ರೀಡೆ, ತುಂಬ ಚೆನ್ನಾಗಿತ್ತು. ಪಜಲ್ ಅದ್ಭುತವಾಗಿದೆ. ಅದು ರಾಮಾಯಣದ ಒಂದು 10-12 ಫಲಕಗಳು. ನೀವು ಅದನ್ನು ಆಟ ಆಡ್ತಾ ಬದಲಿಸಿ ರಾಮಾಯಣವನ್ನು ರೂಪಿಸಬೇಕು ಅಂತ ಅನುಕ್ರಮವಾಗಿ ಅಂತ. ತುಂಬ ಚೆನ್ನಾಗಿದೆ. ಈ ಸಾರಿ ಭಾರತೀಯ ಪ್ರಕಾಶನ ಇಂಥ ಎಷ್ಟೋ ಒಳ್ಳೊಳ್ಳೆ ವಸ್ತುಗಳನ್ನು, ನಿಜವಾದ ಅರ್ಥದ ಸುವಸ್ತುಗಳನ್ನು ಲೋಕಾರ್ಪಣೆ ಮಾಡಿದೆ. ಅದರ ತುಂಬ ಸಂತೋಷ ಆಗುವಂಥ ಇನ್ನೊಂದು ಕೊಡುಗೆ ಇವತ್ತು ಆ ಆಟಿಕೆ. ಮಕ್ಕಳು ಆ ಆಟ ಆಡಲಿ. ಹಾಗೆ ನೋಡಿದರೆ ರಾಮನೇ ಒಂದು ಆಟ ಆಡಿದ್ದಂತೆ. ರಾಮಾಯಣ ಅಂದರೆ ಅಷ್ಟೇ ಅಂತೆ. ರಮು ಕ್ರೀಡಾ ಒಂದು ಧಾತು, ಆ ರಾಮ ಶಬ್ದದ ಮೂಲ ಧಾತು ಕ್ರೀಡೆ ಅಂತ ಅರ್ಥ ಅಷ್ಟೇ. ಅದು ಒಂದು ಆಟ ಆಡಿದ್ದವನು ಅಲ್ಲಿಂದ ಇಲ್ಲಿಗೆ ಬಂತು. ಮಕ್ಕಳ ನಡುವೆ ಅವನು ಮಗುವಾಗಿ, ಮನುಷ್ಯರ ನಡುವೆ ಮನುಷ್ಯನಾಗಿ ಅವನು ಆಟ ಆಡಿದ್ದು ಅಂತ. ಆ ಆಟವನ್ನು ನಾವೆಲ್ಲ ಸೇರಿ ಮತ್ತೆ ಆಡಿದರೆ ಬದುಕು ಗೋಳಾಟವಾಗಿ ಉಳಿಯೋದಿಲ್ಲ.
ಅದು ಬಾಳಾಟವಾಗಿ ಅದು ಬೆಳೆಯುತ್ತೆ. ಮಕ್ಕಳಿಗೆ ಇಂತಹ ಆಟವನ್ನು ಆಡಿಸಿ ಎನ್ನುವ ಸಂದೇಶವನ್ನು ನೀಡ್ತಾ, ಚಾತುರ್ಮಾಸ್ಯದ ಈ ದಿನ ಇಷ್ಟೆಲ್ಲ ಜನ ನೀವು ಬಂದಿದ್ದೀರಿ ಇಲ್ಲಿ, ಅದೇ ನಾವು ಮತ್ತೆ ಮತ್ತೆ ಅದನ್ನೇ ಹೇಳಬೇಕಾಗ್ತದೆ ಅಂತ, ಅದನ್ನು ನೋಡಿ ಕಣ್ತುಂಬಿಸ್ಕೊಳ್ಳುವ ಭಾಗ್ಯ ನಮ್ಮದು. ಒಂದು ಪ್ರತಿನಿತ್ಯ ಇಷ್ಟೆಲ್ಲ ಜನ ನಿಮ್ಮನ್ನು ನೋಡಿ ಸಂತೋಷ ಪಡುವಂಥ ಅವಕಾಶ ನಮ್ಮದೊಂದು. ಅದಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡಬೇಕಾಗಿ ಬರೋದಿಲ್ಲ, ಅನಾಯಾಸವಾಗಿ ಆಗ್ತದೆ ಅದೊಂದು ಪ್ರತಿದಿನವೂ ಕೂಡ. ಒಂದು ಎರಡು ಸಂಗತಿಗಳು ಪ್ರಯತ್ನ ಮಾಡಾಗುವಂಥದ್ದಲ್ಲ. ಯಾವುದು ಅಂದರೆ, ನೀವು ರಾಮನ ಮನಸ್ಸನ್ನು ಗೆಲ್ಲಬೇಕು ಅಂದರೆ ನೀವು ಕೃತ್ರಿಮವಾದ ಪ್ರಯತ್ನಗಳಿಂದ ಸಾಧ್ಯವೇ ಇಲ್ಲ. ನೀವು ಸಾದಾ ಸೀದಾ ಇದ್ದರೆ, ಸರಳ ಸ್ಪಷ್ಟ ಇದ್ದರೆ, ಸ್ವಚ್ಛ ಇದ್ದರೆ ರಾಮ ನಿಮಗೆ ಬರೀತಾನಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಅದಕ್ಕೆ. ಹಾಗೆ ಸಮಾಜದ ಅಂತರಂಗವನ್ನು ಗೆಲ್ಲಬೇಕು ಅಂದರೂ ಕೂಡ ಬೇರೆ ಯಾವುದೇ ದಾರಿ ಇಲ್ಲ ಅದಕ್ಕೆ. ನೀವು ಎಷ್ಟು ಸರಳ ಆದರೆ, ಎಷ್ಟು ಸುಲಭ ಆದರೆ, ಎಷ್ಟು ಸ್ವಚ್ಛ ಆದರೆ ಅಷ್ಟು ಸಮಾಜ ಜೊತೆಗಿರ್ತದೆ ಅಂತ, ಒಟ್ಟಿಗಿರ್ತದೆ. ನಮಗೆ ನಮ್ಮ ಬದುಕಿನಲ್ಲಿ ಯಾವ ಪ್ರಶಸ್ತಿಯೂ ಬೇಕು ಅಂತಿಲ್ಲ, ನಮಗಿದೇ ಪ್ರಶಸ್ತಿ. ನಮ್ಮ ಜೊತೆಗೆ ನೀವಿದ್ದೀರಿ ಅಂತ ಅನ್ನೋದು. ನಮಗೆ ಯಾರು ಯಾವ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಇದೆ ನಮ್ಮ ಹತ್ರ ಸರ್ಟಿಫಿಕೇಟ್, ಇಲ್ಲ ಇದೆ, ಇದರಲ್ಲ ಎಲ್ಲವೂ ಇದೆ ಅಂತ. ಅಂತಿಮವಾಗಿ ಭಗವಂತ ನಿರ್ಣಯ ಮಾಡ್ತಾನೆ ಯಾವ ಜೀವ ಎಷ್ಟು ಶುದ್ಧ ಅಲ್ಲ ಅಂತ. ಭಗವಂತ ಎಷ್ಟೋ ಬಾರಿ ಜನಸಮೂಹದ ಮೂಲಕ ನಿರ್ಣಯ ಮಾಡ್ತಾನೆ. ನಿಮ್ಮ ಹೃದಯದಲ್ಲಿ ಅವನು ಕೂತ್ಕೊಳ್ತಾನೆ, ನಿಮ್ಮ ಕಣ್ಣ ಮೂಲಕ ಅವನು ಹೊರಗಡೆ ಬರ್ತಾನೆ, ನಿಮ್ಮ ಭಾವನೆ ಮೂಲಕ ಹೊರಗಡೆ ಬರ್ತಾನೆ. ನಮಗಂತೂ ನಿಮ್ಮ ಕಣ್ಣಲ್ಲಿ ರಾಮನೇ ಕಾಣ್ತಾನೆ ಅನ್ನೋದನ್ನು ಇನ್ನೊಮ್ಮೆ ನೆನಪಿಸಿಕೊಂಡು, ನೀವೆಲ್ಲ ಜೊತೆಗಿದ್ದೀರಿ ಅನ್ನುವ ಒಂದು ಸಂತೋಷ ನಮ್ಮದು. ನಮಗೇನೂ ದುಃಖ ಇಲ್ಲ ಅಂತ ಅನ್ಕೋಬೇಡಿ, ನಮಗೆ ದುಃಖ ಇದೆ. ದುಃಖ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ, ಖಂಡಿತ ನಮಗೆ ದುಃಖ ಇದೆ. ಆದರೆ ಆ ದುಃಖ ಯಾವುದು, ಭಾರ ಯಾವುದು ಅಂದರೆ ನೀವೆಲ್ಲ ದುಃಖ ಪಡ್ತೀರಿ ಅಂತ, ನೀವೆಲ್ಲ ನೋಯ್ತೀರಿ. ಅದು ಬಿಟ್ಟು ಬೇರೆ ಯಾವ ದುಃಖವೂ ಇಲ್ಲ. ನಮಗೆ ಈ ಒಂದು ವರ್ಷದ ಈ ಕಡೆಗೆ ನಮ್ಮ ಸಮಸ್ಯೆ ಅಂದ್ರೆ ಅಷ್ಟೇ ಅಂತ. ಅದಿಲ್ಲದಿದ್ದರೆ ನಮಗೆ ಯಾವ ಸಮಸ್ಯೆ ಇರಲಿಲ್ಲ ಅಂತ. ಈ ಆಶ್ರಮವೇ ಅಂಥದ್ದು ಅಂತ. ವಿಷಯವನ್ನು ತುಂಬ ಸುಲಭವಾಗಿ ಉಣ್ಣುವಂಥ ಆಶ್ರಮ ಇದು ಅಂತ. ಶಂಕರಾಚಾರ್ಯ ಕಥೆ ಕೇಳಿರ್ಬೋದು ನೀವು. ಭಿಕ್ಷೆ ಬೇಡ್ತಾ ಹೋದಾಗ ಅದೊಂದು ದಂತಕಥೆ ಅದು. ಕೆಂಡ ಹಾಕಿದಂತೆ ಯಾರೋ ಒಬ್ಬ ಅವರ ಬಗುಸೆಗೆ ಕೆಂಡವನ್ನು ಹಾಗೆ ಸೇವಿಸಿದ್ರಂತೆ ಅವರು ಅಂತ. ಆಶ್ರಮ ಇದು. ಈ ಪೀಠ ಅಂದರೆ ಹಾಗೆ ಅಂತ. ಈ ಪೀಠದಲ್ಲಿ ಎಷ್ಟೋ ಬಾರಿ ನೀವು ಕೆಂಡದ ಮೇಲೆ ಮಲಗಿ ಸುಖ ಪಡಬೇಕಾಗ್ತದೆ, ವಿಷ ಉಂಡು ತಂಪಾಗಿರ್ಬೇಕಾಗ್ತದೆ, ಮುಳ್ಳುಗಳ ಮೇಲೆ ಕೂತಿರ್ಬೇಕಾಗ್ತದೆ ಯಾವಾಗಲೂ ಅಂತ. ಅದನ್ನು ಒಪ್ಕೊಂಡೇ ಬಂದಿದ್ದೀರಿ ನಾವು. ಯಾವುದೇ ವ್ಯಥೆ ಇಲ್ಲ, ಯಾವುದೇ ಸಂಕಟ ಇಲ್ಲ. ಒಂದು ಅಂದರೆ ಮಹತ್ತನ್ನು ಪಡೆಯುವ ದಾರಿಯೇ ಅದು ಅಂತ. ಹಾಗಾಗಿ ನಮಗೆ ನಮ್ಮ ದುಃಖ ಅನ್ನೋದು ಖಂಡಿತವಾಗಿಯೂ ಇಲ್ಲ. ಆದರೆ ಎಲ್ಲಿಯಾದರೂ ನಿಮ್ಮ ಕಣ್ಣಲ್ಲಿ ಒಂದು ಬಿಂದು ನೀರು ಬಂದರೆ, ನಿಮ್ಮ ಮುಖ ಬಾಡಿದರೆ ಅದು ನಮ್ಮ ಕಷ್ಟ, ಅದು ನಮ್ಮ ನೋವು. ಉದ್ದಕ್ಕೂ ನಮಗೆ ಆಗ್ತಾ ಇರುವಂಥದ್ದು ಅದೇ ಅಂತ. ನಮಗೆ ನಮ್ಮನ್ನು ಎದುರಿಸಲಿಕ್ಕೆ ಯಾವತ್ತೂ ಕಷ್ಟ ಆಗಿಲ್ಲ. ನಮ್ಮೊಳಗೆ ನಾವು ನೋಡಿದಾಗ ಯಾವತ್ತೂ ನಮಗೆ ಕಷ್ಟ ಅನಿಸಿಲ್ಲ ಅಂತ. ಆದರೆ ನಿಮ್ಮನ್ನು ನೋಡುವಾಗ ಎಷ್ಟೋ ಸತಿ ನಿಮ್ಮ ಬಾಡಿದ ಮುಖ ನೋಡಿದರೆ, ನಿಮ್ಮ ಆತಂಕ ನೋಡಿದರೆ ಆಗ ತುಂಬ ಬೇಸರ ಆಗ್ತದೆ. ಹಾಗಾಗಿ ಈಗ ತಾನೇ ಈ ಮಕ್ಕಳು ಬಂದರು ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ನಿತ್ಯವೂ ಅದನ್ನು ನೋಡ್ತೇನೆ. ಅದನ್ನು ಗುರುಗಳೇ ನೀವು ಸಂತೋಷವಾಗಿರಿ, ಅಷ್ಟು ಸಾಕು ನಮಗೆ. ಇತ್ತೀಚೆಗೆ ಅದು ಶುರುವಾಗಿದೆ, ಒಂದು ವರ್ಷದ ಈ ಕಡೆಗೆ. ಅದೊಂದು ದೊಡ್ಡ ಬೆಳವಣಿಗೆ ಅಂತ. ಅದಕ್ಕಿಂತ ಮೊದಲು ಗುರುಗಳೇ ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತೆಲ್ಲ ಬರ್ತಾಯಿದ್ರು. ಈ ಒಂದು ವರ್ಷಕ್ಕಿಂತ ಮೊದಲು ಬರೋರೆಲ್ಲ ತಮ್ಮ ಸಂಕಟ ಪರಿಹಾರ ಮಾಡ್ಕೊಳಕ್ಕೆ ಬರ್ತಾಯಿದ್ರು, ತಮ್ಮ ಸುಖಕ್ಕೋಸ್ಕರ ಬರ್ತಾಯಿದ್ರು. ಅದಕ್ಕಾಗಿ ಪಾದಪೂಜೆ ಮಾಡ್ತಾಯಿದ್ರು, ಭಿಕ್ಷಾ ಸೇವೆ ಮಾಡ್ತಾಯಿದ್ರು. ಈ ಒಂದು ವರ್ಷದ ಈ ಕಡೆ ಆಗ್ತಾ ಇದ್ದೇನು ಅಂದರೆ, ಎಷ್ಟೋ ಪಾದಪೂಜೆ ಮಾಡೋರು, ನಮ್ಮ ಪಾದಪೂಜೆ ಮಾಡೋರು ಸಂಕಲ್ಪ ಏನು ಮಾಡ್ತಾರೆ ಅಂದರೆ, ಗುರುಗಳ ಕಷ್ಟ ಪರಿಹಾರ ಆಗಲಿ, ಗುರುಗಳಿಗೆ ಸಂತೋಷ ಇರಲಿ. ಈಗ ತಾನೇ ಇಲ್ಲಿ ನಾವು ಕೂತಾಗಲೇ ಒಂದು 2-3 ಮಕ್ಕಳು ಬಂದು ಆ ಮಾತನ್ನು ಹೇಳಿ ಹೋದ್ರು, ನೀವು ಖುಷಿಯಾಗಿರಬೇಕು ಯಾವತ್ತೂ ಅಂತ. ನಾವು ನಿಮಗೆ ಹೇಳೋದಷ್ಟೇ, ನಮ್ಮ ಸಂತೋಷ ನಿಮ್ಮನ್ನು ಅವಲಂಬಿಸಿದೆ ಅಂತ. ನೀವೆಲ್ಲ ನೆಮ್ಮದಿಯಾಗಿರಬೇಕು, ನೀವೆಲ್ಲ ಸಂತೋಷವಾಗಿರಬೇಕು. ಮತ್ತು ಇನ್ನೊಂದು ನಿಮ್ಗೆ ಹೇಳೋದು, ನೀವು ಸಂತೋಷವಾಗಿ ಇಲ್ಲದೆ ಇರೋಕ್ಕೆ ಯಾವ ಕಾರಣವೂ ಇಲ್ಲ, ಏನೂ ಆಗೋದಿಲ್ಲ. ಕೇಳಿ, ಇನ್ನೂ ಇದೆ, ಮುಂದಿದೆ, ಚಪ್ಪಾಳೆ ತಟ್ಟಕ್ಕೆ ಮುಂದೆ ವಿಷಯ ಇದೆ. ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಯಾಕೆ ಅಂದರೆ ಏನೂ ಆಗಿಲ್ಲ ಅಂತ ಅಷ್ಟೇ. ನಮ್ಮ ಪ್ರತಿಕ್ರಿಯೆ 2 ಮಾತಲ್ಲಿದೆ ಅಂತ. ನಡೀತಾ ಇರೋದಕ್ಕೆ ಪ್ರತಿಕ್ರಿಯೆ ನಮ್ದು 2 ಮಾತಲ್ಲಿದೆ. ಏನೂ ಆಗೋದಿಲ್ಲ.
ಆಗಬಾರದ್ದು ಏನೂ ಆಗೋದಿಲ್ಲ, ಅಂತ ಅನರ್ಥ ಏನೂ ಆಗೋದಿಲ್ಲ, ಯಾಕಂದರೆ ಏನೂ ಆಗಿಲ್ಲ, ಹಾಗಾಗಿ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮಾತ್ರ ನಾನು ನಿಮಗೆ ಹೇಳುವಂಥದ್ದು. ಹಾಗಾಗಿ ತುಂಬ ನೆಮ್ಮದಿಯಾಗಿರಿ, ತುಂಬ ಸಮಾಧಾನವಾಗಿರಿ. राम के दरबार में देर है परंतु अंधेर नहीं, ಅಷ್ಟು ನಿಮ್ಮ ಮನಸ್ಸಲ್ಲಿ ಕಾಯಬೇಕಾಗ್ಬೋದು ಸ್ವಲ್ಪ. ಯಾಕೆಂದ್ರೆ ಅವನು ನಮ್ಮನ್ನು ಕಾಯ್ತಾನಲ್ಲ, ರಕ್ಷಣೆ ಮಾಡ್ತಾನಲ್ಲ, ಕಾಯ್ತಾನಲ್ಲ, ಹಾಗಾಗಿ ನಾವು ಕಾಯಬೇಕಾಗ್ಬೋದು. ಅದಕ್ಕಾಗಿ ಅಷ್ಟು ಮಾತ್ರ. ಆದರೆ ಬಹಳ ಕಾಯಬೇಕಾಗತ್ತೆ ಅಂತ ಕೂಡ ನಮಗೆ ಅನ್ಸೋದಿಲ್ಲ. ನಮಗೆ ಭಯ ಇಲ್ಲ. ಆದರೆ ಇನ್ನೊಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ನಮಗೂ ಭಯ ಇದೆ, ಅವರಿಗೂ ಭಯ ಇದೆ. ಯಾರು ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇದ್ರೆ ಅವರಿಗೂ ಭಯ ಇದೆ, ನಮಗೂ ಭಯ ಇದೆ. ನಮಗಿರೋ ಭಯ ಏನು, ಅವರಿಗಿರೋ ಭಯ ಏನು ಅಂದರೆ ಅವರಿಗೆ ಸತ್ಯದ ಭಯ ಇದೆ ಅವರಿಗೆ. ನಮಗೆ ಮಾಯೆಯ ಭಯ ಇದೆ, ಸುಳ್ಳಿನ ಭಯ ಇದೆ. ಇನ್ನೇನು ಮೋಸ ಬರಬಹುದು, ಇನ್ನೇನು ವಂಚನೆ ಬರಬಹುದು, ಇನ್ಯಾವುದು ಕೃತ್ರಿಮ ಎದುರಾಗ್ಬೋದು. ಆ ಮಾಯೆಯ ಅಥವಾ ಸುಳ್ಳಿನ ಭಯ ನಮಗಿದೆ, ಅವರಿಗಿರೋದು ಸತ್ಯದ ಭಯ. ಎಷ್ಟಂದ್ರೂ ಸತ್ಯ ಇದು, ಒಂದಲ್ಲ ಒಂದಿನ ಮೇಲೆ ಎದ್ದು ಬಂದೇ ಬರುತ್ತೆ ಅನ್ನೋ ಭಯ ಅವರಿಗಿದೆ. ಈ ಎರಡು ಭಯದಲ್ಲಿ ವ್ಯತ್ಯಾಸ ಏನು ಗೊತ್ತಾ ನಮಗೆ? ಸುಳ್ಳಿನ ಭೀತಿ ಅದು ಭೀತಿ ಅಲ್ಲ, ಯಾಕೆಂದರೆ ಅದು ಸುಳ್ಳಿನ ಭೀತಿ ಅದು ಅಂತ. ಭೀತಿ ಕೂಡ ಸುಳ್ಳೇ, ಅದು ಭೀತಿ ನಿಜ ಅಲ್ಲ, ಅದು ಸುಳ್ಳಿನ ಭೀತಿ ತಾನೇ ಅದು. ಆದರೆ ಸತ್ಯದ ಭೀತಿ ಸತ್ಯ, ಸತ್ಯದ ಭೀತಿ ಅದು ಪರಮ ಸತ್ಯ, ಅದು ಚರಮ ಸತ್ಯ. ಹಾಗಾಗಿ ಮತ್ತೊಮ್ಮೆ ನಿಮಗೆಲ್ರಿಗೂ ಹೇಳೋದು, ಮಠದ ಅಂತರಂಗಗಳು, ಮಠದ ಅಂತರಾಳ, ಪೀಠದ ಅಂತರಾಳ ಸಂಪೂರ್ಣ ನಿಷ್ಕಲ್ಮಶ. ಆ ಸತ್ಯದ ಧೈರ್ಯದಲ್ಲಿ, ಸತ್ಯದ ಸ್ಥೈರ್ಯದಲ್ಲಿ ಹೊಸದೊಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋಣ ನಾವೆಲ್ಲ ಸೇರಿ. ಸಾಧ್ಯ ಇದೆ, ಏನೂ ತೊಂದರೆ ಇಲ್ಲ. ಅದಕ್ಕೆ ಕೊನೆಗೆ ಜಯ ಇದ್ದೇ ಇದೆ. ಮತ್ತು ಜಯ ಈಗಲೇ ಇದೆ. ಆದರೆ ಒಂದು ತೆರೆ ತೆರಿಬೇಕು ಅಷ್ಟೇ, ಒಂದು ಪರದೆ ಸರಿಬೇಕು, ಒಂದು ಪೊರೆ ಹರಿಬೇಕು ಅಷ್ಟೇ ಇರುವಂಥದ್ದು. ಅದಾಗ್ತಿರುವ ಹಾಗೆ ಸತ್ಯ ತನ್ನನ್ನು ತಾನು ಪ್ರಕಟಪಡಿಸ್ಕೊಳ್ತದೆ. ಅಂಥ ಒಂದು ಕಾಲ ಹತ್ತಿರ ಬರ್ತಾ ಇದೆ. ಅಷ್ಟು ಮಾತ್ರ ನಾವು ನಿಮಗೆ ಹೇಳುವಂಥದ್ದು. ಇನ್ನೊಮ್ಮೆ ಹೇಳ್ತೇವೆ, ನಿಶ್ಚಿಂತೆಯಾಗಿರಿ, ಧೈರ್ಯವಾಗಿರಿ, ಸಮಾಧಾನವಾಗಿರಿ. ನೀವು ಹಾಗಿಲ್ಲದೆ ಇದ್ದರೆ ನಾವು ಹಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ, ನಾವು ಸಮಾಧಾನವಾಗಿರೋಕ್ಕೆ ಸಾಧ್ಯ ಇಲ್ಲ. ನಮಗೆ ನಿಮ್ಮದೇ ಯೋಚನೆ ಅನ್ನೋ ಹಾಗಾಗ್ಬೋದು. ಹಾಗಾಗಿ ಅದನ್ನು ಮತ್ತೊಮ್ಮೆ ನೆನಪಿಸ್ಕೊಂಡು ನಿಮಗೆಲ್ಲರಿಗೂ ಮತ್ತೆ ಶ್ರೇಯಸ್ಸನ್ನು ಹಾರೈಸ್ತೇವೆ. ನೀವೆಲ್ಲ ನಿಶ್ಚಿಂತೆಯಾಗಿ ನೆಮ್ಮದಿಯಾಗಿರುವಂತೆ, ನಿಮ್ಮ ಬದುಕಿನ ಭವನಗಳೆಲ್ಲ ಪರಿಹಾರ ಆಗುವಂತೆ, ನೀವು ಸತ್ಯದ ದಾರಿ ಬಿಡದಂತೆ, ಸದಾ ರಾಮ ನಿಮ್ಮ ಕೈ ಬಿಡದಂತೆ ಮುಂದೆಲ್ಲ ಒಳಿತಾಗಲಿ. ಎಲ್ಲರಿಗೂ ರಾಮನ ದಯೆಯಿಂದ ನೈಜವಾದ ಯೋಗಕ್ಷೇಮಗಳಿರಲಿ. ಎಲ್ಲರಿಗೂ ಶುಭವಾಗಲಿ.